ಗುಡ್ ಆಫ್ಟರ್ನೂನ್ ಎವ್ರಿವನ್. ನಾವು ನಿನ್ನಿನ ಕ್ಲಾಸಲ್ಲಿ ಲೋಹಗಳು ಮತ್ತೆ ಅಲೋಹಗಳು ಈ ಪಾಠವನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಅದರಲ್ಲಿ ಲೋಹಗಳ ಬೇರೆ ಬೇರೆ ವಸ್ತುಗಳ ಜೊತೆಗೆ ಲೋಹಗಳ ವರ್ತನೆಯನ್ನ ನೋಡಿದ್ವಿ. ಅಂದ್ರೆ ಉದಾಹರಣೆಗೆ ನೀರಿನ ಜೊತೆ ಲೋಹಗಳು ವರ್ತಿಸಿದಾಗ ಯಾವ ರೀತಿ ಕ್ರಿಯೆಯನ್ನ ತೋರಿಸುತ್ತೆ, ನಂತರ ಆಮ್ಲದ ಜೊತೆಗೆ ವರ್ತಿಸಿದಾಗ ಯಾವ ರೀತಿಯ ಒಂದು ಪ್ರಕ್ರಿಯೆಯನ್ನ ತೋರಿಸುತ್ತೆ, ಇದೆಲ್ಲದನ್ನು ನಾವು ನಿನ್ನಿನ ಕ್ಲಾಸಲ್ಲಿ ಅಭ್ಯಾಸ ಮಾಡಿದ್ವಿ. ಹಾಗೆ ಅಯಾನಿಕ್ ಬಂಧಗಳ ಬಗ್ಗೆನೂ ಸಹ ನಾವು ಅಭ್ಯಾಸವನ್ನ ಮಾಡ್ತಾ ಇದ್ವಿ ಅಲ್ವಾ. ಅದರಲ್ಲಿ ಅಯಾನಿಕ್ ಬಂಧ ಅಂದ್ರೆ ಏನು, ಹೇಗೆ ಉಂಟಾಗತ್ತೆ, ಇದನ್ನೆಲ್ಲ ನಾವು ಗಮನಿಸ್ತಾ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸವನ್ನ ಬರೆಯೋದನ್ನ ನಾನು ನಿಮ್ಗೆ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ನಾವು ಇವತ್ತಿನ ಕ್ಲಾಸನ್ನ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ, ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಸೊ ಇದ್ರ ಜೊತೆಗೆ ನಮ್ಮ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಸೊ ಅಯಾನಿಕ್ ಸಂಯುಕ್ತಗಳು ಅಂದ್ರೆ ಏನು ಮಕ್ಕಳೇ? ಯಾವಾಗ ಒಂದು ಲೋಹ ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡತ್ತೋ ಅದು ಧನ ಆವೇಶವನ್ನ ಹೊಂದತ್ತೆ, ಹೌದಾ? ಸೊ ಅಯಾನ್ ಆಗಿ, ಧನ ಅಯಾನು ಆಗಿ ಅದು ಅಂದ್ರೆ ಪಾಸಿಟಿವ್ ಅಯಾನ್ ಆಗಿ ಅದು ಬದಲಾಗತ್ತೆ. ಅದೇ ರೀತಿಯಲ್ಲಿ ಅಲೋಹಗಳು ಎಲೆಕ್ಟ್ರಾನ್ ಅನ್ನ ಪಡೆದುಕೊಳ್ಳೋದಕ್ಕೆ ತಯಾರಾಗಿರ್ತವೆ. ಸೊ ಇಲ್ಲಿ ಎಲೆಕ್ಟ್ರಾನಿನ ಏನಾಗತ್ತೆ, ಟ್ರಾನ್ಸ್ಫರ್ ಆಗತ್ತೆ. ಅಂದ್ರೆ ಲೋಹ ತನ್ನ ಹತ್ರ ಇರೋ ಎಲೆಕ್ಟ್ರಾನ್ ಅನ್ನ ಕಂಪ್ಲೀಟ್ ಆಗಿ ಬಿಟ್ಟು ಕೊಡತ್ತೆ ಆ ಲೋಹಕ್ಕೆ. ಅಲ್ಲಿ ಬಂಧ ಉಂಟಾಗುವ ಮೂಲಕ ಅಯಾನಿಕ್ ಸಂಯುಕ್ತಗಳು ಉಂಟಾಗತ್ತೆ. ಸೊ ಈಗ ನಮಗೆ ಮೊದಲಿಗೆ ಏನ್ ಬೇಕು, ಯಾವುದೇ ಒಂದು ಲೋಹ ಎಷ್ಟು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡತ್ತೆ ಮತ್ತೆ ಯಾಕೆ ಬಿಟ್ಟು ಕೊಡತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಅಲ್ಲಿ ಎಷ್ಟು ಬಂಧ ಉಂಟಾಗ್ತಾ ಇದೆ, ಯಾವ ರೀತಿಯ ಬಂಧ ಉಂಟಾಗ್ತಾ ಇದೆ ಅನ್ನೋದನ್ನ ನಾವು ನೋಡಬಹುದು. ಅದನ್ನ ಅರ್ಥ ಮಾಡ್ಕೊಂಡಾಗ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಬರೆಯೋದು ನಮಗೆ ಸುಲಭ ಆಗತ್ತೆ. ನಾವು ಉದಾಹರಣೆಗೆ NaCl ಅನ್ನ ತಗೊಂಡ್ರೆ ಸೋಡಿಯಂ ಮತ್ತೆ ಕ್ಲೋರೈಡ್ ಅಯಾನುಗಳ ನಡುವೆ ಬಂಧ ಉಂಟಾಗತ್ತೆ. ಈ ಅಯಾನುಗಳು ಉಂಟಾಗೋದು ಹೇಗೆ ಅಂತ ಅಂದ್ರೆ ನಮಗಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ ನಮಗೆ ಗೊತ್ತಾಗ್ಬೇಕು. ಮೊದಲಿಗೆ ಪ್ರತಿಯೊಂದು ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸವನ್ನ ಬರೆಯೋದು ನಮಗೆ ಗೊತ್ತಿರಬೇಕು. ಈಗ ಸೋಡಿಯಂ ಅಂತ ತಗೊಂಡ್ರೆ ಇದರ ಪರಮಾಣು ಸಂಖ್ಯೆ 11, ಹೌದಾ? ಹಾಗಾಗಿ ಇಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ ಏನಾಗತ್ತೆ, 1s2 2s2 2p6 3s1 ಅಂತ ಆಗತ್ತೆ. ಇದು ಎಲೆಕ್ಟ್ರಾನ್ ವಿನ್ಯಾಸ. ಅಂದ್ರೆ ಅತ್ಯಂತ ಹೊರ ಕವಚದಲ್ಲಿ, ಇದು ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳಿರತ್ತೆ. ಅದರ ಹೊರ ಕವಚದಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರತ್ತೆ ಅನ್ನೋದು ನಮಗೆ ಇವಾಗಲೇ ಗೊತ್ತಿದೆ. ಸೊ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳು ಹೊರಗಡೆ ಸುತ್ತುತ್ತಾ ಇರೋದು ಯಾವ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿದೆ ಅಂತ ಅಂದ್ರೆ ಈ ನ್ಯೂಕ್ಲಿಯಸ್ನ ನಂತರ ಮೊದಲನೇ ಕವಚದಲ್ಲಿ ಒಟ್ಟು 2 ಎಲೆಕ್ಟ್ರಾನ್ಗಳಿದೆ. ಹಾಗೆ ಎರಡನೇ ಕವಚದಲ್ಲಿ ಒಟ್ಟು 8 ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರತ್ತೆ. ಒಟ್ಟು 8 ಎಲೆಕ್ಟ್ರಾನ್, 8 ಒಟ್ಟಿಗೆ ಇರೋದಿಲ್ಲ, ಬೇರೆ ಬೇರೆ ಜಾಗದಲ್ಲಿ ಹೀಗೆ 8 ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರತ್ತೆ. ಇನ್ನು ಅತ್ಯಂತ ಹೊರ ಕವಚ ಅಂದ್ರೆ ಅದು 3ನೇ ಕವಚ. ಆ ಕವಚದಲ್ಲಿ ಕೇವಲ 1 ಎಲೆಕ್ಟ್ರಾನ್ ಸುತ್ತುತ್ತಾ ಇದೆ. ಸೊ ಸೋಡಿಯಂಗೆ ಈ 1 ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಟ್ರೆ ಅಷ್ಟಕವನ್ನ ತಲುಪತ್ತೆ. ಅಷ್ಟಕ ತಲುಪೋ ಮೂಲಕ ಅದು ಏನಾಗತ್ತೆ, ಸ್ಟೇಬಲ್ ಆಗತ್ತೆ. ಆ ಒಂದು ಸೋಡಿಯಂ ಧಾತು ಏನಾಗತ್ತೆ, ಅದು ತಟಸ್ಥ ಆಗತ್ತೆ. ಹಾಗಾಗಿ ಏನ್ ಮಾಡತ್ತೆ, 1 ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋದಕ್ಕೆ ಸೋಡಿಯಂ ಯಾವಾಗ್ಲೂ ತಯಾರಾಗಿರತ್ತೆ. ಇಲ್ಲಿ ಕ್ಲೋರಿನ್ ಅನ್ನ ನೋಡಿದ್ರೆ ಕ್ಲೋರಿನ್ ಹೇಗಿರತ್ತೆ ಅಂದ್ರೆ ಕ್ಲೋರಿನ್ 17. ಸೊ 1s2 2s2 2p6 3s2 3p5. ಸೊ ಇದು ಕ್ಲೋರಿನ್ನ ಎಲೆಕ್ಟ್ರಾನ್ ವಿನ್ಯಾಸ. ಇಲ್ಲಿ ಏನಾಗ್ತಾ ಇದೆ, ನ್ಯೂಕ್ಲಿಯಸ್ನ ನಂತರ ಮೊದಲನೇ ಕವಚ, ಎರಡನೇ ಕವಚ ಮತ್ತೆ 3ನೇ ಕವಚ. ಇದು ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ಇಲ್ಲಿ 2 ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇದೆ, ಇಲ್ಲಿ 8 ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರತ್ತೆ. ಇಲ್ಲಿ ಅತ್ಯಂತ ಹೊರ ಕವಚದಲ್ಲಿ ಒಟ್ಟು 7 ಎಲೆಕ್ಟ್ರಾನ್ಗಳು ಹೀಗೆ ಬೀಜ ಕೇಂದ್ರದ ಸುತ್ತುತ್ತಾ ಇರೋದನ್ನ ನಾವು ಗಮನಿಸಬಹುದು. ಸೊ ಅಷ್ಟಕವನ್ನ ತಲುಪೋದಿಕ್ಕೆ ಕ್ಲೋರಿನ್ಗೆ ಇನ್ನು 1 ಎಲೆಕ್ಟ್ರಾನ್ನ ಅವಶ್ಯಕತೆ ಇದೆ.
ಹಾಗಾಗಿ ಅದೇನ್ ಮಾಡತ್ತೆ, ಒಂದು ಎಲೆಕ್ಟ್ರಾನ್ ಯಾರು ಕೊಡ್ಲಿ ಅಂತ ಕಾಯ್ತಾ ಇರತ್ತೆ. ಇಲ್ಲಿ ಸೋಡಿಯಂಗೆ ಒಂದು ಎಲೆಕ್ಟ್ರಾನ್ ಅನ್ನ ಬಿಟ್ಟು ತರ್ತಾ ಇದೆ. ಸೊ ಸೋಡಿಯಂ ಒಂದು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋದಕ್ಕೆ ತಯಾರಾಗಿರತ್ತೆ, ಹಾಗೆ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಕೊಂಡು ಅಷ್ಟಕವನ್ನ ತಲುಪೋದಿಕ್ಕೆ ಅದು ತಯಾರಾಗಿ ಸೊ ಇಲ್ಲಿ ಸೋಡಿಯಂ ಒಂದು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋದಕ್ಕೆ ತಯಾರಾಗಿರತ್ತೆ, ಹಾಗೆ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಅನ್ನ ಪಡ್ಕೊಂಡು ಅತ್ಯಂತ ಹೊರ ಕವಚದಲ್ಲಿ 8 ಎಲೆಕ್ಟ್ರಾನ್ ಅನ್ನ ಹೊಂದೋದಕ್ಕೆ ಅದು ರೆಡಿ ಆಗಿರತ್ತೆ. ಹಾಗಾಗಿ ಇಲ್ಲಿ ಸೋಡಿಯಂ ಮತ್ತೆ ಕ್ಲೋರಿನ್ ನ ಮಧ್ಯದಲ್ಲಿ ಅಯಾನಿಕ್ ಬಂಧ ಉಂಟಾಗತ್ತೆ. ಈ ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋ ಮೂಲಕ ಸೋಡಿಯಂ ಮತ್ತೆ ಕ್ಲೋರಿನ್ ಇವೆರಡು ಅಯಾನುಗಳಾಗಿ ಪರಿವರ್ತನೆ ಆಗತ್ತೆ. ಸೋಡಿಯಂ ಅಯಾನು ಮತ್ತೆ ಕ್ಲೋರೈಡ್ ಅಯಾನುಗಳು ಉಂಟಾಗಿ ಅವುಗಳ ಮಧ್ಯ ಬಂಧ ಉಂಟಾಗತ್ತೆ, ಅಯಾನಿಕ್ ಬಂಧ. ಸೊ ನಾವು ಹೀಗೆ ಅಯಾನಿಕ್ ಬಂಧ ಉಂಟಾಗೋದನ್ನ ನೋಡಬಹುದು. ಇನ್ನು ಅವುಗಳ ಚುಕ್ಕಿ ವಿನ್ಯಾಸ ಅಂತ ಬರೆಯೋದಿದ್ರೆ, ಈಗ ಸೋಡಿಯಂನ ಬಳಿಯಲ್ಲಿ ಒಂದು ಎಲೆಕ್ಟ್ರಾನ್ ಇದೆ. ಸೊ ಅದನ್ನ ನಾವು ಚುಕ್ಕಿ ಮೂಲಕ ಬರೆದ್ರೆ ಒಂದನ್ನ ಚುಕ್ಕಿ ಇನ್ನೊಂದನ್ನ ಗುಣಾಕಾರ ಎಕ್ಸ್ ಮಾರ್ಕ್ ಅಂತ ಹೇಳ್ಬೋದು. ಸೊ ಈಗ ಕ್ಲೋರಿನ್ನ ಬಳಿಯಲ್ಲಿ ಅತ್ಯಂತ ಹೊರ ಕವಚದಲ್ಲಿ ಒಟ್ಟು 7 ಎಲೆಕ್ಟ್ರಾನ್ಗಳಿದೆ. ಹಾಗಾಗಿ ಆ 7 ಎಲೆಕ್ಟ್ರಾನ್ ಅನ್ನ ನಾವು ಈ ರೀತಿಯಾಗಿ ಬರೆದ್ರೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಇದೆ. ಸೊ ಈ ಕ್ಲೋರಿನ್ ಈ ಎಲೆಕ್ಟ್ರಾನ್ ಅನ್ನ ಸೇರಿಸ್ಕೊಂಡು ಅಷ್ಟಕವನ್ನ ಹೊಂದುತ್ತಾ ಇದೆ. ಸೊ ಸೋಡಿಯಂಗೆ ಏನಾಗತ್ತೆ, ಪಾಸಿಟಿವ್ ಅಥವಾ ಧನ ಆವೇಶ ಬರುತ್ತೆ. ಹಾಗೆ ಕ್ಲೋರೈಡ್ನ ಬಳಿಯಲ್ಲಿ ಒಟ್ಟು 7 ಎಲೆಕ್ಟ್ರಾನ್ಗಳಿದೆ. ಸೊ ಇಲ್ಲೇನಾಯ್ತು, 8ನೇ ಎಲೆಕ್ಟ್ರಾನ್ನ ಸೇರ್ಪಡೆ ಆಗಿ ಇದಕ್ಕೆ ಋಣ ಆವೇಶ ಬಂತು. ಹೀಗೆ ಸೋಡಿಯಂ ಮತ್ತೆ ಕ್ಲೋರೈಡ್ ಅಯಾನುಗಳು ಬಂಧವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಅದೇ ರೀತಿ ನಾವು ಬೇರೆ ಧಾತುಗಳಿಗೂ ಸಹ ಧಾತುಗಳಲ್ಲ ಬೇರೆ ಸಂಯುಕ್ತಗಳಿಗೂ ಸಹ ನಾವು ಚುಕ್ಕಿ ವಿನ್ಯಾಸವನ್ನ ನೋಡಬಹುದು. ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ನೋಡ್ತಾ ಇರೋದು MgCl2 ಇದರ ಒಂದು ಚುಕ್ಕಿ ವಿನ್ಯಾಸ. ನಾನಾಗ್ಲೇ ಹೇಳ್ದೆ, ಎಲೆಕ್ಟ್ರಾನ್ನ ಟ್ರಾನ್ಸ್ಫರ್ ಆಗೋ ಮೂಲಕ ಅಂದ್ರೆ ಬಿಟ್ಟು ಕೊಡೋ ಮೂಲಕ ಬಂಧ ಉಂಟಾಗತ್ತೆ ಅಂತ, ಹೌದಾ? ಸೊ ಅತ್ಯಂತ ಹೊರ ಕವಚದಲ್ಲಿ ಲೋಹಗಳ ಬಳಿ ಸಾಮಾನ್ಯವಾಗಿ 1 ಅಥವಾ 2 ಅಥವಾ 3 ಅಂದ್ರೆ ಬೇರೆ ಬೇರೆ ಲೋಹಕ್ಕೆ ಬೇರೆ ಬೇರೆ ಸಂಖ್ಯೆಯಲ್ಲಿ ಎಲೆಕ್ಟ್ರಾನ್ಗಳು, ಅತ್ಯಂತ ಹೊರ ಕವಚದಲ್ಲಿ ಎಲೆಕ್ಟ್ರಾನ್ಗಳು ಕೆಲವೊಂದು ಲೋಹಕ್ಕೆ 1 ಎಲೆಕ್ಟ್ರಾನ್ ಇದ್ರೆ ಕೆಲವೊಂದರಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ, ಇನ್ ಕೆಲವೊಂದರಲ್ಲಿ ಅತ್ಯಂತ 3 ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ. ಹಾಗೆ ಅಲೋಹಗಳು ಕೆಲವೊಂದು ಅತ್ಯಂತ ಹೊರ ಕವಚದಲ್ಲಿ 5 ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ, ಕೆಲವೊಂದು 6, ಇನ್ ಕೆಲವೊಂದಿಷ್ಟು 7 ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ. ಈಗ 5 ಎಲೆಕ್ಟ್ರಾನ್ ಅನ್ನ ಹೊಂದಿರುವಂತಹ ಧಾತುವಿಗೆ ಇನ್ 3 ಎಲೆಕ್ಟ್ರಾನ್ ಸೇರ್ಕೊಂಡ್ರೆ ಅಷ್ಟಕ ಕಂಪ್ಲೀಟ್ ಆಗತ್ತೆ. ಸೊ 5 ಎಲೆಕ್ಟ್ರಾನ್ ಇರುವಂತಹ ಧಾತುವಿನ ಜೊತೆಗೆ ಅತ್ಯಂತ ಹೊರ ಕವಚದಲ್ಲಿ 3 ಎಲೆಕ್ಟ್ರಾನ್ ಇರುವಂತಹ ಧಾತು ಸಂಯೋಗ ಹೊಂದಿ ಅಯಾನಿಕ್ ಸಂಯುಕ್ತಗಳು ಉಂಟಾಗತ್ತೆ. ಅಂದ್ರೆ ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋ ಮೂಲಕ ಸಂಯೋಗ ಉಂಟಾಗತ್ತೆ, ಇಲ್ಲಿ ಅಯಾನುಗಳ ಸಂಯೋಗ, ಆಯ್ತಾ? ಹಾಗೆ 6 ಎಲೆಕ್ಟ್ರಾನ್ಗಳಿದ್ದಾಗ ಅಲ್ಲಿ 2 ಎಲೆಕ್ಟ್ರಾನ್ ಇರುವಂತಹ ಧಾತು ಸಂಯೋಗ ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋ ಮೂಲಕ ಆಗ್ಬಹುದು. ಅಥವಾ ಇನ್ನೊಂದು ಸಾಧ್ಯತೆ ಏನು ಅಂತ ಅಂದ್ರೆ 2, 3 ಎಲೆಕ್ಟ್ರಾನ್ಗಳಿರುವಂತಹ ಧಾತುಗಳಲ್ಲಿ ಈ ರೀತಿಯ ಒಂದು ರಚನೆಯು ಕೂಡ ಉಂಟಾಗಬಹುದು. ಇಲ್ಲಿ ಮೆಗ್ನೀಷಿಯಂನ ಅತ್ಯಂತ ಹೊರ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳಿರತ್ತೆ. ಮೆಗ್ನೀಷಿಯಂನ ಬಳಿಯಲ್ಲಿ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ಗಳಿದೆ. ಸೊ ಈ ಮೆಗ್ನೀಷಿಯಂ ಏನ್ ಮಾಡುತ್ತೆ, ಆ 2 ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋದಕ್ಕೆ ತಯಾರಾಗಿರುತ್ತೆ. ಆದ್ರೆ ಕ್ಲೋರೈಡ್ ಅಯಾನಿಗೆ 1 ಎಲೆಕ್ಟ್ರಾನ್ನ ಅವಶ್ಯಕತೆ ಇದೆ. ಸೊ ಇಲ್ಲಿ ಮೆಗ್ನೀಷಿಯಂ ಒಂದು ಕ್ಲೋರೈಡ್ ಅಯಾನಿಗೆ ಒಂದು ಕ್ಲೋರೈಡ್ ಅಯಾನನ್ನ ಉಂಟು ಮಾಡೋದಕ್ಕೆ 1 ಎಲೆಕ್ಟ್ರಾನ್ ಅನ್ನ ಆ ಕ್ಲೋರಿನ್ನಿಗೆ ಬಿಟ್ಟು ಕೊಟ್ರೆ ಇನ್ನೊಂದು ಎಲೆಕ್ಟ್ರಾನ್ ಅನ್ನ ಇನ್ನೊಂದು ಕ್ಲೋರಿನ್ ಪರಮಾಣುವಿಗೆ ಬಿಟ್ಟು ಕೊಡೋ ಮೂಲಕ
ಒಂದು ಮೆಗ್ನೀಷಿಯಂನ ಪರಮಾಣು 2 ಕ್ಲೋರಿನ್ ಪರಮಾಣುಗಳ ಜೊತೆಗೆ ಬಂಧವನ್ನ ಉಂಟು ಮಾಡಿ MgCl2 ಅಂತ ಆಗತ್ತೆ. ಸೊ ಇದರ ಚುಕ್ಕಿ ವಿನ್ಯಾಸವನ್ನ ನಾವು ಬರೆಯೋದಿದ್ರೆ ನಾವು ಮಧ್ಯದಲ್ಲಿ ಧಾತುವಿನ ಹೆಸರನ್ನ ಬರೆದು ಫಸ್ಟು 1s ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿದೆ ಅದನ್ನ ತೋರಿಸಿ ಅತ್ಯಂತ ಹೊರಕವಚದಲ್ಲಿರೋ ಎಲೆಕ್ಟ್ರಾನ್ ಅನ್ನ ಹೀಗೆ ಬರೆದು ಅದು ಯಾವುದಕ್ಕೆ ಹಂಚಿಕೆ ಆಗ್ತಾ ಇದೆ ಅನ್ನೋದನ್ನ ನಾವು ಹೀಗೆ ತೋರಿಸ್ತಾ ಇದ್ದೀವಿ. ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ಬಾಣದ ಗುರುತನ್ನ. ಇಲ್ಲಿ ಇರುವಂತಹ ಎಕ್ಸ್ ಇಂದ ತೋರಿಸಿರುವಂತಹ ಎಲೆಕ್ಟ್ರಾನ್ ಈ ಕ್ಲೋರಿನ್ ಪರಮಾಣುವಿಗೆ ಸೇರ್ತಾ ಇದೆ. ಹಾಗೆ ಇಲ್ಲಿರುವಂತಹ ಎಕ್ಸ್ ಅನ್ನುವಂತಹ ಈ ಪರಮಾಣುವಿಗೆ ಕ್ಲೋರಿನ್ ಪರಮಾಣುವಿಗೆ ಸೇರ್ಕೊಳ್ತಾ ಇದೆ. ಸೊ ಬಿಟ್ಟು ಕೊಡೋ ಮೂಲಕ ಇಲ್ಲಿ ಏನಾಗತ್ತೆ 3 ಸಹ ಅಷ್ಟಕವನ್ನು ತಲುಪ್ತಾ ಇದೆ. 2 ಕ್ಲೋರಿನ್ ಪರಮಾಣುಗಳು ಹಾಗೆ 1 ಮೆಗ್ನೀಷಿಯಂನ ಪರಮಾಣು ಸಹ ಅತ್ಯಂತ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನ ಅವು ಹೊಂದಿ ತಟಸ್ಥ ಒಂದು ಸ್ಥಿತಿಯನ್ನ ತಲುಪತ್ತೆ. ಸೊ ಇದು ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಬರೆಯುವಂತಹ ರೀತಿ. ಇಲ್ಲಿ NaCl ನ ಚುಕ್ಕಿ ವಿನ್ಯಾಸವನ್ನು ಸಹ ನಾವು ನೋಡಬಹುದು. ಇಲ್ಲಿ ಯಾಕೆ ಒಂದಕ್ಕೆ ಎಕ್ಸ್ ಅಂತ ತೋರಿಸಿ ಇನ್ನೊಂದಕ್ಕೆ ಚುಕ್ಕಿಯನ್ನ ಇಟ್ಟಿದೀವಿ, ಚುಕ್ಕಿ ವಿನ್ಯಾಸ ಅಂತ ಹೇಳ್ತಾ ಇದೀವಿ ಹೌದಾ? ಸೊ ಇಲ್ಲಿ 2 ಬೇರೆ ಬೇರೆ ಪರಮಾಣುವಿನ ಎಲೆಕ್ಟ್ರಾನ್ಗಳು ಅಂತ ತೋರ್ಸೋದಕ್ಕೆ ಹೀಗೆ ಒಂದು ಎಕ್ಸ್ ಮತ್ತೆ ಒಂದು ಚುಕ್ಕಿಯನ್ನ ಇಟ್ಟಿದ್ದಾರೆ. ನಿಮ್ಗೆ ಅರ್ಥ ಮಾಡಿಸೋ ಸಲುವಾಗಿ ಮಾತ್ರ, ಆಯ್ತಾ? ಅಂದ್ರೆ ಇಲ್ಲಿ ಎಕ್ಸ್ ಅನ್ನೋದು ಸೋಡಿಯಂನ ಎಲೆಕ್ಟ್ರಾನ್, ಚುಕ್ಕಿ ಕ್ಲೋರಿನ್ನ ಎಲೆಕ್ಟ್ರಾನ್ ಅಂತ ಹೇಳೋದಕ್ಕೆ ಮಾತ್ರ. ಯಾವಾಗ್ಲೂ ಹೀಗೆ ಬರಿಬೇಕು ಅಂತೇನು ನಿಯಮ ಏನು ಇಲ್ಲ. ತೊಂದರೆ ಇಲ್ಲ. ಸೋಡಿಯಂಗೆ ಯಾವಾಗ್ಲೂ ಎಕ್ಸ್ ಅಂತ ಏನು ರೂಲ್ ಏನು ಇಲ್ಲ ಆ ತರ, ಆಯ್ತಾ? ಸೊ ಇಲ್ಲಿ ಏನಾಗ್ತಾ ಇದೆ, ಸೋಡಿಯಂನ ಒಳ ಕವಚದಲ್ಲಿ ಅಂದ್ರೆ ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್ ಇದೆ, ನಂತರ ಮಧ್ಯದ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳಿದೆ, ಅತ್ಯಂತ ಹೊರ ಕವಚದಲ್ಲಿ 1 ಎಲೆಕ್ಟ್ರಾನ್, ಅದು ಈ ಕ್ಲೋರಿನ್ಗೆ ಶಿಫ್ಟ್ ಆಗ್ತಾ ಇದೆ, ಟ್ರಾನ್ಸ್ಫರ್ ಆಗ್ತಾ ಇದೆ. ಆ ಮೂಲಕ ಕ್ಲೋರಿನ್ನ ಬಳಿ 1 2 3 4 5 6 ಇತ್ತು, ಇಲ್ಲೊಂದು 7 ಇದೆ. ಈ ಎಲೆಕ್ಟ್ರಾನ್ ಅನ್ನ ಪಡ್ಕೊಂಡು ಇದು ಸಹ ಅಷ್ಟಕವನ್ನ ತಲುಪತ್ತೆ. ಸೊ ನಾವು ಈ ರೀತಿಯಾಗಿ ಚುಕ್ಕಿ ವಿನ್ಯಾಸವನ್ನ ಬರೆಯೋದು. ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೂಡ ಆಗಿದೆ. ಸೊ ಪ್ರಾಕ್ಟೀಸ್ ಮಾಡಿ, ನೀವು ಚುಕ್ಕಿ ವಿನ್ಯಾಸವನ್ನ ಬರೆಯೋದನ್ನ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ. ಇನ್ನು ನಾವು ಲೋಹಗಳ ಬಗ್ಗೆ ಇಷ್ಟೆಲ್ಲ ಅಭ್ಯಾಸ ಮಾಡಿದಾಗ ಲೋಹಗಳು ಎಲ್ಲಿ ಸಿಗತ್ತೆ, ಅದನ್ನ ನಾವು ಹೇಗ್ ಪಡ್ಕೊಳ್ತೀವಿ, ಇದನ್ನು ಸಹ ಕಲ್ತ್ಕೋಬೇಕಲ್ವಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ಲೋಹಗಳ ಸಂಭವನೀಯತೆ. ಅಂದ್ರೆ ಲೋಹಗಳು ಎಲ್ಲಿ ಸಿಗತ್ತೆ ಅನ್ನೋದನ್ನ ನಾವು ನೋಡೋದಿದ್ರೆ, ನಾವು ಗಣಿಗಾರಿಕೆ ಹೇಳಿರ್ತೀರಾ ನೀವೆಲ್ರು ಅಲ್ವಾ? ಗಣಿಗಾರಿಕೆ ಅಂದ್ರೆ ಏನು? ಭೂಮಿಯ ಅಂತರಾಳದಿಂದ ನಾವು ಲೋಹಗಳನ್ನ ಅಂದ್ರೆ ಖನಿಜಗಳನ್ನ ಹೊರತೆಗೆಯೋದೇ ಗಣಿಗಾರಿಕೆ ಅಲ್ವಾ? ಅಂದ್ರೆ ಲೋಹಗಳು ಸಾಮಾನ್ಯವಾಗಿ 2 ಜಾಗದಲ್ಲಿ ಲಭ್ಯ ಇದೆ. ಒಂದು ಭೂಮಿಯ ತೊಗಟೆಯಲ್ಲಿ, ಭೂಮಿಯ ಒಳಭಾಗದಲ್ಲಿ ಲೋಹಗಳಿದೆ. ಇನ್ನೊಂದು ಸಮುದ್ರದ ಆಳದಲ್ಲಿ ಲೋಹಗಳನ್ನ ನಾವು ನೋಡಬಹುದು. ಬಟ್ ಸುಲಭವಾಗಿ ಅಂದ್ರೆ ಎರಡನ್ನು ಹೋಲಿಕೆ ಮಾಡಿದ್ರೆ ನಾವು ಸುಲಭವಾಗಿ ತೆಗೆಯಕ್ಕೆ ಸಾಧ್ಯ ಇರೋದು ಭೂಮಿಯ ತೊಗಟೆಯಿಂದ. ಹಾಗಾಗಿ ನಾವು ಮುಖ್ಯವಾದಂತಹ ಒಂದು ಲೋಹಗಳ ಆಕಾರ ಅಂತ ಅಂದ್ರೆ ಭೂಮಿ ಅಂತ ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ. ಏನ್ ಮಾಡ್ತಾರೆ ಅಂತ ಅಂದ್ರೆ ಲೋಹಗಳು ಭೂಮಿಯ ತೊಗಟೆಯಲ್ಲಿ ನೈಸರ್ಗಿಕವಾಗಿ ಖನಿಜಗಳು ಮತ್ತು ಅದಿರುಗಳಾಗಿ ಕಂಡುಬರುತ್ತವೆ. ಖನಿಜಗಳು ಅಂತ ಅಂದ್ರೆ ಏನು, ಅದಿರು ಅಂತ ಅಂದ್ರೆ ಏನು ಅಂತ ನೋಡೋದಿದ್ರೆ, ಖನಿಜಗಳು ಭೂಮಿಯ ಹೊರಪದರದಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಧಾತುಗಳು ಅಥವಾ ಸಂಯುಕ್ತಗಳು. ಅಂದ್ರೆ ಭೂಮಿಯ ಒಳಗಡೆಗೆ ನೈಸರ್ಗಿಕವಾಗಿ ಯಾವುದೇ ಒಂದು ಲೋಹದ ಧಾತು ಆಗಿರ್ಲಿ ಅಥವಾ ಅದರ ಸಂಯುಕ್ತ ಆಗಿರ್ಲಿ ಸಿಗೋದನ್ನ ನಾವು ಖನಿಜ ಅಂತ ಕರಿತೀವಿ. ಅಂದ್ರೆ ನಾವೇನು ಗಣಿಗಾರಿಕೆಯಲ್ಲಿ ಭೂಮಿಯಿಂದ ಹೊರಗಡೆ ತೆಗಿತೀವಲ್ಲ ಅದು ಖನಿಜಗಳಾಗಿರತ್ತೆ. ಇನ್ ಕೆಲವೊಂದನ್ನ ನಾವು ಅದಿರು ಅಂತ ಹೇಳ್ತೀವಿ. ಹಾಗಿದ್ರೆ ಅದಕ್ಕೆ ವ್ಯತ್ಯಾಸ ಏನು? ಖನಿಜ ಅಂತ ಹೇಳಿದ್ರೆ ಭೂಮಿಯಿಂದ ಹೊರಗಡೆ ತೆಗ್ದಿರುವಂತಹದ್ದು ಖನಿಜ ಅಂತ ಗೊತ್ತಾಯ್ತು. ಹಾಗಿದ್ರೆ ಅದಿರು ಅಂದ್ರೆ ಏನಿರ್ಬೋದು ನೋಡೋದಿದ್ರೆ, ಯಾವ ಖನಿಜದಲ್ಲಿ ಲೋಹದ ಪ್ರಮಾಣ ಅತಿ ಹೆಚ್ಚು ಪ್ರಮಾಣದಲ್ಲಿರತ್ತೋ, ಅಂದ್ರೆ ಈಗ ಖನಿಜದಲ್ಲಿ ಏನಿರುತ್ತೆ, ಲೋಹದ ಅಂಶವೂ ಇರತ್ತೆ, ಮಣ್ಣು ಇರುತ್ತೆ, ಇರಬಹುದು, ಅದ್ರ ಜೊತೆನಲ್ಲಿ ಸೇರ್ಕೊಂಡಿರತ್ತೆ ಅಲ್ವಾ? ಅಂದ್ರೆ ಲೋಹದ ಜೊತೆ ಬೇರೆ ಬೇರೆ ವಸ್ತುಗಳ ಮಿಶ್ರಣ ಆಗಿರತ್ತೆ. ಸೊ
ಯಾವ್ದಾದ್ರೂ ಖನಿಜದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಈಗ ಇಷ್ಟು ತೆಗೆದ್ವಿ, ಅದ್ರಲ್ಲಿ ಒಂದಿಷ್ಟು ಭಾಗ ಲೋಹನೇ ಸಿಕ್ತು, ಒಂದ್ ಸ್ವಲ್ಪ ಸಣ್ಣ ಸಣ್ಣ ಭಾಗದಲ್ಲಿ ನಮ್ಗೆ ಬೇರೆ ಬೇಡದೆ ಇರುವಂತಹ ಮಣ್ಣಿನ ತುಣುಕು, ಕಲ್ಲು ಇದೆಲ್ಲ ಸಿಕ್ಕಿದ್ರೆ ಹೆಚ್ಚು ಪ್ರಮಾಣದಲ್ಲಿ ಲೋಹ ಸಿಗುವಂತಹ ಒಂದು ಖನಿಜವನ್ನ ನಾವೇನಂತ ಕರಿತೀವಿ? ಅದಿರು ಅಂತ ಕರಿತೀವಿ. ಸೊ ಖನಿಜಗಳು ಅತ್ಯಧಿಕ ಲೋಹಗಳನ್ನ ಹೊಂದಿದ್ರೆ ಆ ಲೋಹವನ್ನ ನಾವು ಲಾಭದಾಯಕವಾಗಿ ಹೊರಗಡೆ ತೆಗಿಬಹುದು. ಹೌದಾ? ಈಗ ನಾವು 100% ಅಂತ ತಗೊಂಡ್ರೆ ಅದರಲ್ಲಿ ಒಂದು 70ರಷ್ಟು ಭಾಗ ಲೋಹನೇ ಇರತ್ತೆ, ಒಂದ್ 30ರಲ್ಲಿ ಕಲ್ಲು, ಮಣ್ಣು, ಮರಳು, ಬೇಡದೆ ಇರುವಂತಹ ವಸ್ತುಗಳು. ಸೊ ನಾವು 70% ಲೋಹವನ್ನ ತೆಗೆದ್ವಿ ಅಂತ ಅಂದ್ರೆ ಅದು ನಮಗ್ ಲಾಭ ಆಗತ್ತೋ ಆಗಲ್ವೋ? 20% ಲೋಹ ಸಿಕ್ಕಿದ್ರೆ ನಮ್ಗದು ತೆಗೆದು ಉಪಯೋಗ ಇಲ್ಲ. ಅದೇ 70% ಸಿಕ್ಕಿದ್ರೆ ಲಾಭದಾಯಕವಾಗಿ ಹೊರಗಡೆ ತೆಗೆದ ಹಾಗೆ ಅಲ್ವಾ? ಸೊ ಅಂತಹ ಲೋಹಗಳನ್ನ, ಅಂತಹ ಖನಿಜಗಳನ್ನ ನಾವು ಅದಿರು ಅಂತ ಕರಿತೀವಿ. ಅಂದ್ರೆ ಹೆಚ್ಚು ಪ್ರಮಾಣದ ಲೋಹವನ್ನ ಹೊಂದಿರುವಂತಹ ಖನಿಜಗಳು ಅದಿರುಗಳಾಗಿರುತ್ತೆ, ಅಷ್ಟೇ ವ್ಯತ್ಯಾಸ. ಎರಡನ್ನೂ ನಾವು ಭೂಮಿಯಿಂದಲೇ ಹೊರಗಡೆ ತೆಗೆಯೋದು, ಎರಡು ಸ್ವಲ್ಪ ಪ್ರಮಾಣದ ಬೇರೆ ವಸ್ತುಗಳ ಜೊತೆಗೆ ಮಿಶ್ರಣ ಆಗಿರುತ್ತೆ. ಆದ್ರೆ ಖನಿಜಗಳಲ್ಲಿ ಗೊತ್ತಿಲ್ಲ, ಲೋಹಗಳ ಪ್ರಮಾಣ ಎಷ್ಟಿರಬಹುದು ಗೊತ್ತಿಲ್ಲ, ಒಂದ್ ವೇಳೆ ಅತಿ ಹೆಚ್ಚಿದ್ರೆ ಅದನ್ನ ಅದಿರು ಅಂತ ಕರಿತೀವಿ ಅಷ್ಟೆ. ಇನ್ನು ಕೆಲವೊಂದಿಷ್ಟು ನಾವು ಹಲವಾರು ಲೋಹಗಳನ್ನ ನೋಡಬಹುದು, ಆದ್ರೆ ಅದರಲ್ಲಿ ಕೆಲವೊಂದಿಷ್ಟು ಲೋಹಗಳು ಮುಕ್ತ ಸ್ಥಿತಿಯಲ್ಲಿ, ಅಂದ್ರೆ ಬೇರೆ ಯಾವುದೇ ಒಂದು ಧಾತುವಿನ ಜೊತೆ ಅದು ಸೇರ್ಕೊಂಡಿರೋದಿಲ್ಲ. ನಮ್ಗೆ ಲೋಹಗಳು ಆಸ್ ಇಟ್ ಈಸ್ ಸಿಗತ್ತೆ. ಉದಾಹರಣೆಗೆ ತಾಮ್ರ ಇರಬಹುದು, ಅಥವಾ ಚಿನ್ನ ಇರಬಹುದು, ಬೆಳ್ಳಿ ಇರಬಹುದು. ಇದನ್ನೆಲ್ಲ ನಾವು ಭೂಮಿಯಿಂದ ಬೆಳ್ಳಿ ಲೋಹವನ್ನೇ ನಾವು ಹೊರಗಡೆ ತೆಗಿಬಹುದು. ಇನ್ ಕೆಲವೊಂದಿಷ್ಟು ಹೇಗೆ ಇರುತ್ತೆ ಅಂತ ಅಂದ್ರೆ ಮಧ್ಯಮ ಕ್ರಿಯಾಶೀಲ ಧಾತುಗಳು ಅದೇನ್ ಮಾಡತ್ತೆ, ಆಕ್ಸಿಜನ್ನ ಜೊತೆಗೆ ವರ್ತಿಸಿ ಆಕ್ಸೈಡ್ಗಳಾಗಿರತ್ತೆ, ಅಥವಾ ಸಲ್ಫೈಡ್ಗಳ ರೂಪದಲ್ಲಿರತ್ತೆ. ಇನ್ ಮೂರನೆಯದು ಕಾರ್ಬೋನೇಟ್ ರೂಪದಲ್ಲಿ ಇರತ್ತೆ. ಅಂದ್ರೆ ಅದು ಮುಕ್ತ ಸ್ಥಿತಿಯಲ್ಲಿ ಇರೋದಿಲ್ಲ, ಫ್ರೀ ಆಗಿರೋದಿಲ್ಲ. ಇನ್ನು ತುಂಬಾ ಕ್ರಿಯಾಶೀಲ ಧಾತುಗಳು, ನಾವು ನಿನ್ನೆ ಕ್ಲಾಸಲ್ಲೆಲ್ಲ ಅಭ್ಯಾಸ ಮಾಡಿದ್ವಿ, ಸೋಡಿಯಂ, ಪೊಟ್ಯಾಷಿಯಂ, ಇದೆಲ್ಲ ತುಂಬಾ ಕ್ರಿಯಾಶೀಲ ಧಾತುಗಳು. ಸೊ ಇವುಗಳೆಲ್ಲ ಏನ್ ಮಾಡತ್ತೆ ಅಂದ್ರೆ ಇದು ಎಲ್ಲದು ತುಂಬಾ ಫಾಸ್ಟ್ ಆಗಿ ರಿಯಾಕ್ಟ್ ಆಗ್ಬಿಡತ್ತೆ. ಅಂದ್ರೆ ಗಾಳಿಯಲ್ಲಿರುವಂತಹ ಆಮ್ಲಜನಕದ ಜೊತೆಗೆ, ಸಲ್ಫೈಡ್ನ ಜೊತೆಗೆ, ಅಂದ್ರೆ ವಾತಾವರಣದಲ್ಲಿರೋದು, ಹೌದಾ, ಅದರ ಜೊತೆಗೆ ವರ್ತಿಸಿ ಅದೇನ್ ಮಾಡತ್ತೆ, ಸಂಯುಕ್ತಗಳ ರೂಪದಲ್ಲೇ ಇರತ್ತೆ. ಸೊ ನಾವು ಈ ಸಂಯುಕ್ತಗಳ ರೂಪದಲ್ಲಿ ಇರೋದ್ರಿಂದ ನಾವು ಆ ಲೋಹಗಳನ್ನ ಹೊರ ತೆಗೆಯೋದು ಹೇಗೆ? ನಮ್ಗೆ ಬರೀ ಲೋಹಗಳು ಬೇಕು ಅಲ್ವಾ? ಸಂಯುಕ್ತ ರೂಪದಲ್ಲಿ ಇದೆ ಅಂತ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಒಂದು ಆಕ್ಸೈಡ್ನ ರೂಪದಲ್ಲಿ ಇರಬಹುದು, ಸಲ್ಫೈಡ್ನ ರೂಪದಲ್ಲಿ ಇರಬಹುದು, ಅಥವಾ ಕಾರ್ಬೋನೇಟ್ನ ರೂಪದಲ್ಲಿ ನಮಗೆ ಖನಿಜಗಳು ದೊರಕತ್ತೆ. ಲೋಹಗಳು ಈ ಮೂರು ರೂಪದಲ್ಲಿ ನಮಗೆ ದೊರಕತ್ತೆ. ಆದ್ರೆ ಅದರಿಂದ ನಾವು ಆಕ್ಸೈಡ್ಗಳ ರೂಪದಲ್ಲಿರುವಂತಹ ಅಥವಾ ಸಲ್ಫೈಡ್ಗಳ ರೂಪದಲ್ಲಿ, ಕಾರ್ಬೋನೇಟ್ಗಳ ರೂಪದಲ್ಲಿರುವಂತಹ ಲೋಹಗಳ ಸಂಯುಕ್ತಗಳಿಂದ ಲೋಹವನ್ನ ಹೊರಗಡೆಗೆ ತಗೊಳ್ಳೋದು ಹೇಗೆ? ನಾವು ಅದಕ್ಕೆ ಏನಾದ್ರೂ ಒಂದು ಸಿಸ್ಟಮ್ ಅನ್ನ ಇಟ್ಕೋಬೇಕಲ್ವಾ? ಲೋಹಗಳು ಮಾತ್ರ ಬೇಕು ನಮ್ಗೆ, ಅದ್ರ ಜೊತೆ ಯಾವುದೇ ಮಿಶ್ರಣಗಳಿರೋದು ನಮ್ಗೆ ಬೇಡ. ಅದನ್ನ ನಾವು ಸಪ್ರೇಟ್ ಮಾಡೋದಕ್ಕೆ ನಾವು ಏನ್ ಮಾಡ್ತೀವಿ, ಲೋಹೋದ್ಧರಣ ಅಂತ ಕರಿತೀವಿ. ಅಂದ್ರೆ ನಾವು ಭೂಮಿಯಿಂದ ಹೊರಗಡೆ ತೆಗೆದಿರುವಂತಹ ವಸ್ತು ಏನು ಖನಿಜ ಇದೆಯೋ ಅದರಿಂದ ಜಸ್ಟ್ ಲೋಹವನ್ನ ಸಪರೇಟ್ ಮಾಡೋದು, ಅದನ್ನ ಲೋಹೋದ್ಧರಣ ಅಂತ ಕರಿತೀವಿ. ಅದರಲ್ಲಿ 4 ಹಂತಗಳನ್ನ ನಾವು ನೋಡಬಹುದು. ಮೊದಲನೆಯದು ಅದಿರುಗಳ ಪುಷ್ಟೀಕರಣ, ಅದಿರುಗಳನ್ನ ಆಕ್ಸೈಡ್ಗಳಾಗಿ ಪರಿವರ್ತನೆ ಮಾಡೋದು, ಲೋಹಗಳ ಅಪಕರ್ಷಣೆ, ಇನ್ನೊಂದು ಲೋಹಗಳ ಸಂಸ್ಕರಣೆ. 4 ಸ್ಟೆಪ್ಸ್ ಅನ್ನ ನಾವು ನೋಡಬಹುದು. ಅಂದ್ರೆ ನಮಗೆ ಮಣ್ಣಿನಿಂದ ಅಥವಾ ಭೂಮಿಯಿಂದ ನಮ್ಗೆ ಸಿಗೋದು ಅದಿರು, ಹೌದಾ? ಈ ಅದಿರನ್ನ ಮೊದಲನೇದಾಗಿ ಏನ್ ಮಾಡ್ತಾರೆ, ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತಾರೆ, ಕುಟ್ಟಿ ಅದನ್ನ ಸಣ್ಣ ಪೌಡರ್ ಆಗಿ ಮಾಡ್ಕೊಳ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ತುಣುಕುಗಳಾಗಿ ಸಿಕ್ಕಿರತ್ತೆ, ಅದನ್ನ ನಾವು ಹಾಗೆ ಮಷೀನಿಗೆ ಹಾಕಿದ್ರೆ ಮಷೀನ್ ಹಾಳಾಗೋಗ್ಬಿಡತ್ತೆ ಅಲ್ವಾ? ಅದಕ್ಕೆ ಫಸ್ಟ್ ಅದನ್ನ ಪೌಡರ್ ಮಾಡ್ತಾರೆ, ಕ್ರಶ್ ಅಥವಾ ಅಂದ್ರೆ ಕುಟ್ಟಿ, ಅಂದ್ರೆ ದೊಡ್ಡ ದೊಡ್ಡ ಕ್ರಷರ್ಗಳಲ್ಲಿ ಹಾಕಿ ಅದೇನಾಗತ್ತೆ, ಪುಡಿ ಆಗಿರತ್ತೆ. ಪುಡಿ ಆಗಿದ್ದನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ, ಅಲ್ಲಿ ಪುಷ್ಟೀಕರಣ, ನೆಕ್ಸ್ಟ್ ಹಂತ ಪುಷ್ಟೀಕರಣ. ಅದಾದ್ಮೇಲೆ ಅದೇನಾಗತ್ತೆ, ಪುಷ್ಟೀಕರಣ ಆದ್ಮೇಲೆ ಅದಿರುಗಳನ್ನ ಆಕ್ಸೈಡ್ಗಳಾಗಿ ಪರಿವರ್ತನೆ ಮಾಡೋದು. ಅಂದ್ರೆ ಪುಷ್ಟೀಕರಣದಲ್ಲಿ ಏನ್ ಮಾಡ್ತೀವಿ ಅನ್ನೋದನ್ನ ನಾವು ಅಭ್ಯಾಸ ಮಾಡ್ತೀವಿ ಇವಾಗ.
ಅದಾದ್ಮೇಲೆ ಯಾವುದೇ ಒಂದು ಲೋಹದ ರೂಪ ಇದ್ರೂ ಸಹ ಅದನ್ನ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದು ಮುಂದಿನ ಹಂತ. ಅದಾದ್ಮೇಲೆ ಲೋಹಗಳ ಅಪಕರ್ಷಣೆ ಮಾಡ್ತೀವಿ. ಸೊ ಈ ಹಂತಗಳಲ್ಲಿ ಏನೇನ್ ಆಗತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೆಯದು ಅದಿರುಗಳ ಪುಷ್ಟೀಕರಣ. ನಾನು ಆಗ್ಲೇ ಹೇಳ್ದೆ, ನಾವು ಮಣ್ಣಿನಿಂದ ಏನನ್ನ ಹೊರಗಡೆ ತೆಗ್ದಿರ್ತೀವೋ ಖನಿಜವನ್ನ, ಅದನ್ನ ಕುಟ್ಟಿ ಪೌಡರ್ ಆಗಿ ಮಾಡ್ಕೊಂಡಿರ್ತೀವಿ, ಸಣ್ಣ ತುಣುಕುಗಳಾಗಿ ಪೌಡರ್ ಆಗಿ ಮಾಡ್ಕೊಂಡಿರ್ತೀವಿ. ಆ ಪೌಡರ್ ಅಲ್ಲಿ ಬರೀ ಲೋಹ ಇರೋದಿಲ್ಲ, ಲೋಹದ ಜೊತೆಗೆ ಮರಳು, ಮಣ್ಣು ಅಥವಾ ಅನಗತ್ಯ ಕಲ್ಲುಗಳು, ಬಂಡೆಗಳಲ್ಲ ಕಲ್ಲುಗಳಿರತ್ತೆ. ಇದೆಲ್ಲದು ನಮ್ಗೆ ಅಗತ್ಯ ಇಲ್ಲದೆ ಇರೋವಂತಹದ್ದು ಅಲ್ವಾ. ಸೊ ಇದನ್ನ ಸಪ್ರೇಟ್ ಮಾಡ್ಕೊಂಡು, ಮರಳು, ಮಣ್ಣು, ಕಲ್ಲುಗಳನ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೊಂಡ್ರೆ ಮಾತ್ರ ನಾವು ಲೋಹ ನಮ್ಗೆ ದೊರಕೋದು. ಹಾಗಾಗಿ ನಾವು ಕುಟ್ಟಿ ಪುಡಿ ಮಾಡಿದ್ದನ್ನ ಬೇರೆ ಬೇರೆ ವಿಧಾನದ ಮೂಲಕ ನಾವು ಈ ಒಂದು ಏನು ನಮಗೆ ಅನಗತ್ಯ ವಸ್ತುಗಳು, ಈ ಎಲ್ಲಾ ಅನಗತ್ಯ ವಸ್ತುಗಳನ್ನು ಒಟ್ಟಾರೆಯಾಗಿ ಮಡ್ಡಿ ಅಂತ ಕರೀತಾರೆ. ಮಡ್ಡಿ ಅಂತ ಅಂದ್ರೆ ಅನಗತ್ಯ ವಸ್ತುಗಳು ಅಂತ ಅರ್ಥ. ನಮ್ಗೆ ಅದ್ರ ಅವಶ್ಯಕತೆ ಇರೋದಿಲ್ಲ ಅಂತಹ ವಸ್ತುಗಳನ್ನ ಮಡ್ಡಿ ಅಂತ ಕರೀತಾರೆ. ಸೊ ಆ ಮಡ್ಡಿಯನ್ನ ಲೋಹದಿಂದ ಸಪರೇಟ್ ಮಾಡೋದು, ಅದಿರುಗಳ ಪುಷ್ಟೀಕರಣ ಅಂತ ಕರೀತಾರೆ. ಅಂದ್ರೆ ಅದಕ್ಕೆ ಏನು ಅದರಲ್ಲಿ ಲೋಹದ ಪ್ರಮಾಣ ಮಾತ್ರ ಇರೋ ರೀತಿ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಅದನ್ನ ಅದಿರುಗಳ ಪುಷ್ಟೀಕರಣ ಅಂತ ಕರೀತಾರೆ. ಸೊ ಏನ್ ಮಾಡ್ತಾರೆ ಇಲ್ಲಿ ಅಂತ ಅಂದ್ರೆ, ಇಲ್ಲಿ ಬೇರೆ ಬೇರೆ ವಿಧಾನವನ್ನ ನಾವು ಅನುಸರಿಸ್ತೀವಿ. ಗುರುತ್ವಾಕರ್ಷಣೆ ಬೇರ್ಪಡಿಸುವಿಕೆ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಒಟ್ಟಾರೆಯಾಗಿ ಪುಡಿಯಾಗಿದ್ದೆಲ್ಲದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಹೀಗೆ ಅದನ್ನ ಕೆಳಗಡೆ ಬಿಟ್ಟಾಗ ಇಲ್ಲಿ ಈಗ ಅದು ತನ್ನ ಸಾಂದ್ರತೆಯ ಆಧಾರದ ಮೇಲೆ ಅದು ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ಅಂದ್ರೆ ಹೆಚ್ಚು ಸಾಂದ್ರತೆ ಹೊಂದಿರುವಂತಹ ಏನು ಕಣಗಳು ಕೆಳಗಡೆಗೆ ಹೋಗಿ ಕುತ್ಕೊಳ್ಳುತ್ತೆ. ಯಾವ್ದಾದ್ರು ಕಶ್ಮಲ ತುಂಬಾ ಲೈಟ್ ವೇಟ್ ಇದ್ರೆ ಅದು ಅಲ್ಲಿ ತುಂಬಾ ಫಾಸ್ಟ್ ಆಗಿ ಹರಿಯೋ ನೀರನ್ನ ಅದ್ರ ಮೇಲ್ಗಡೆ ಬಿಡ್ತಾರೆ. ಸೊ ಲೈಟ್ ವೇಟ್ ಇರೋದೆಲ್ಲ ಆ ನೀರಿನ ಜೊತೆ ಕೊಚ್ಕೊಂಡು ಹೋಗತ್ತೆ. ತುಂಬಾ ಭಾರವಾಗಿದ್ದು ಸಾಂದ್ರತೆ ಇರುವಂತಹದ್ದು ತಳದಲ್ಲಿ ಸಂಗ್ರಹ ಆಗತ್ತೆ. ಲೋಹಗಳು ನಾವು ಗುಣಲಕ್ಷಣಗಳ ಬಗ್ಗೆ ಅಭ್ಯಾಸ ಮಾಡುವಾಗ ನೋಡಿದೀವಿ ಅಲ್ವಾ ಮಕ್ಳೇ. ಸೊ ಲೋಹಗಳೇನಾಗತ್ತೆ, ಪೌಡರ್ ರೂಪದಲ್ಲಿ ಇದ್ರೂ ಕೂಡ ಅದು ತಳದಲ್ಲಿ ಸಂಗ್ರಹ ಆಗತ್ತೆ. ಕಶ್ಮಲಗಳು, ಮಣ್ಣು ಅಥವಾ ಸಣ್ಣ ಸಣ್ಣ ಕಲ್ಲಿನ ತುಂಡುಗಳು ಇದ್ರೆ ಅದೆಲ್ಲ ಏನು ಲೈಟ್ ವೇಟ್ ಇರತ್ತೆ, ಲೋಹಕ್ಕೆ ಕಂಪೇರ್ ಮಾಡಿದ್ರೆ ಹೆಚ್ಚು ಭಾರ ಇರೋದಿಲ್ಲ. ಹಾಗಾಗಿ ಅದು ನೀರಿನ ರಭಸದ ಜೊತೆಗೆ ಅದು ಕೂಡ ಕೊಚ್ಕೊಂಡು ಹೋಗ್ಬಿಡತ್ತೆ. ಆಗ ಆ ಮೂಲಕ ಏನಾಯ್ತು, ಲೋಹ ಮತ್ತೆ ಕಶ್ಮಲಗಳು ಸಪರೇಟ್ ಆಯ್ತು ಅಲ್ವಾ. ಸೊ ಇದನ್ನ ಗುರುತ್ವಾಕರ್ಷಣೆ ಬೇರ್ಪಡಿಸುವಿಕೆ ಅಂತ ಕರೀತಾರೆ. ಒಂದು ಕಾಂತೀಯ ಬೇರ್ಪಡಿಸುವಿಕೆ. ಕಶ್ಮಲ ಅಥವಾ ಲೋಹ ಯಾವ್ದಾದ್ರೂ ಒಂದು ಕಾಂತೀಯ ಬಲವನ್ನ ಹೊಂದಿದ್ರೆ, ಕಾಂತಕ್ಷೇತ್ರಕ್ಕೆ ಅಟ್ರಾಕ್ಟ್ ಆಗೋ ತರ ಇದ್ರೆ, ಅಂತಹ ಸಂದರ್ಭದಲ್ಲಿ ಪೌಡರ್ ಆಗಿರುವಂತಹ ಅದಿರನ್ನ ಇದು ಒಳಗಡೆ ಹಾಕಿ ಬಿಟ್ಟಾಗ ಯಾವ್ದು ಕಾಂತೀಯ ಹೊಂದಿದೆ ಅದು ಕಾಂತದಿಂದ ಆಕರ್ಷಿಸಲ್ಪಡತ್ತೆ. ಕಶ್ಮಲ ಆದ್ರೂ ಆಗಿರ್ಬಹುದು ಅಥವಾ ಲೋಹ ಆದ್ರೂ ಆಗಿರ್ಬಹುದು. ನಮಗೆ ಒಟ್ಟಾರೆ ಅದು ಬೇರ್ಪಡಬೇಕು, ಸಪರೇಟ್ ಆಗ್ಬೇಕು ಅಷ್ಟೇ. ನಮಗೆ ಇಲ್ಲಿ ಅದು ಎರಡನ್ನೂ ಮಿಕ್ಸ್ ಮಾಡಿ ಬಿಟ್ಟಾಗ ಒಂದು ಮ್ಯಾಗ್ನೆಟ್ಗೆ ಅದನ್ನ ಸಿಕ್ಸಿರ್ತಾರೆ, ಅಂದ್ರೆ ಜೋಡಿಸಿರ್ತಾರೆ. ಸೊ ಮ್ಯಾಗ್ನೆಟ್ ಏನ್ ಮಾಡತ್ತೆ, ಇನ್ನೊಂದು ಮ್ಯಾಗ್ನೆಟ್ ಇರೋದನ್ನ ಅದು ಅಟ್ರಾಕ್ಟ್ ಮಾಡುತ್ತೆ ಅಲ್ವಾ, ಆಕರ್ಷಣೆ ಮಾಡುತ್ತೆ. ಸೊ ಈ ಮ್ಯಾಗ್ನೆಟ್ ಏನ್ ಮಾಡುತ್ತೆ, ಯಾವ್ದು ಕಾಂತೀಯತೆಯನ್ನ ಹೊಂದಿದೆಯೋ, ಕಾಂತ ಕ್ಷೇತ್ರವನ್ನ ಹೊಂದಿದೆಯೋ ಅದನ್ನ ಅಟ್ರಾಕ್ಟ್ ಮಾಡ್ಕೊಂಡಿರುತ್ತೆ. ಸೊ ಯಾವ್ದು ಕಾಂತ ಕ್ಷೇತ್ರವನ್ನ ಅಥವಾ ಕಾಂತ ಬಲವನ್ನ ಹೊಂದಿದೆಯೋ ಅದು ಒಂದು ಪಾತ್ರೆಯಲ್ಲಿ ಸಂಗ್ರಹ ಆಗುತ್ತೆ. ಇನ್ನು ಯಾವುದಕ್ಕೆ ಕಾಂತ ಬಲ ಅದು ಸಪರೇಟ್ ಆಗಿ ಬೇರೆ ಪಾತ್ರೆಯಲ್ಲಿ ಉಳ್ಕೊಳ್ಳುತ್ತೆ. ಬೇರ್ಪಡಿಸುವಿಕೆಯನ್ನ ಮಾಡ್ತಾರೆ. ಇನ್ನೊಂದು ನೊರೆ ತೇಲುವಿಕೆ ಅಂತ. ಅಂದ್ರೆ ಇಲ್ಲಿ ಮಾಡಿರ್ತಾರೆ, ಇದು ಸಾಮಾನ್ಯವಾಗಿ ಸಲ್ಫೈಡ್ ಅದಿರುಗಳು ಈ ಒಂದು ಪದ್ಧತಿಯನ್ನ ಬಳಸ್ತಾರೆ. ಇಲ್ಲೇನ್ ಮಾಡಿರ್ತಾರೆ, ನೀರು ಮತ್ತೆ ಎಣ್ಣೆಯನ್ನ ಮಿಕ್ಸ್ ಮಾಡಿ ಅದರ ಮೂಲಕ ಗಾಳಿಯನ್ನ ಹಿಂಗೆ ಏನು ಚಲನಂತೆ ಮಾಡಿದಾಗ ಅದಿರುಗಳೇನಾಗತ್ತೆ, ತೇಲ್ತಾ ಹೋಗುತ್ತೆ. ಬಬಲ್ಸ್ ಏನು ಉಂಟಾಗುತ್ತೆ ಅಥವಾ ಗುಳ್ಳೆಗಳೇನು ಆಗತ್ತೆ, ಅದ್ರ ಮೂಲಕ ಇದು ಮೇಲ್ಗಡೆ ತೇಲೋದಿಕ್ಕೆ ಸ್ಟಾರ್ಟ್ ಆಗತ್ತೆ.
ಸೋಪಿನ ಗುಳ್ಳೆಗಳು, ಸೋಪಿನ ಗುಳ್ಳೆ ಅಲ್ಲ, ನೊರೆಯ ಗುಳ್ಳೆಗಳು. ಅದ್ರ ಮೂಲಕ ಏನಾಗತ್ತೆ, ಲೋಹಗಳು ಮೇಲ್ಗಡೆಗೆ ತೇಲೋದಕ್ಕೆ ಸ್ಟಾರ್ಟ್ ಆಗತ್ತೆ. ಯಾವುದು ಕಷ್ಟಲ ಇದೆಯೋ ಅದು ತಳದಲ್ಲಿ ಸಂಗ್ರಹ ಆಗ್ಬಿಡುತ್ತೆ. ನೊರೆ ತೇಲುವಿಕೆ ಪದ್ಧತಿಯನ್ನ ಅನುಸರಿಸಬೇಕು. ಇಲ್ಲ ಅಂತ ಅಂದ್ರೆ ಇನ್ನೊಂದು ಮೆಥಡ್ ಅಂತ ಅಂದ್ರೆ ಸೋರಿಕೆಯಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ಈಗ ಯಾವ ಲೋಹ ಯಾವ ದ್ರಾವಣ ಅಥವಾ ದ್ರವ್ಯದಲ್ಲಿ ಕರಗತ್ತೋ ಆ ಒಂದು ರಾಸಾಯನಿಕವನ್ನ ಆ ಲೋಹದ ಅದಿರಿನ ಜೊತೆಗೆ ಮಿಕ್ಸ್ ಮಾಡ್ಬಿಡ್ತಾರೆ. ಸೊ ಅದೇನಾಗತ್ತೆ, ಬರೀ ಲೋಹ ಮಾತ್ರ ಆ ದ್ರಾವಣದಲ್ಲಿ ಕರಗ್ ಹೋಗ್ಬಿಡತ್ತೆ, ಮಿಕ್ಕಿರೋ ಕಲ್ಮಶಗಳು ಹಾಗೆ ಉಳ್ಕೊಳತ್ತೆ. ಅದನ್ನ ಸೋಸುವಿಕೆ ಮೂಲಕ ಹೀಗೆ ಸಪರೇಟ್ ಮಾಡಿ ತೆಗೆದ್ಬಿಡ್ತಾರೆ. ಲೋಹ ಅಲ್ಲಿ ಸಪರೇಟ್ ಆಗೋದಿಲ್ಲ ಅಲ್ವಾ, ಅಂದ್ರೆ ಲೋಹ ಆಲ್ರೆಡಿ ಕರಗ್ಬಿಟ್ಟಿರತ್ತೆ, ಈ ದ್ರಾವಣದಲ್ಲಿ ಕರಗ್ ಹೋಗ್ಬಿಡುತ್ತೆ. ಕಶ್ಮಲಗಳು ಇದರಲ್ಲಿ ಕರಗೋದಿಲ್ಲ. ಸೊ ಆ ಮೂಲಕ ಅಲ್ಲಿ ಸಪರೇಟ್ ಮಾಡ್ತಾರೆ. ಹೀಗೆ 4 ವಿಧವನ್ನ ಬಳಸಿ ಲೋಹ ಮತ್ತೆ ಅಲ್ಲೇನು ನಮ್ಗೆ ಅನಗತ್ಯ ವಸ್ತುಗಳಿದೆ ಅದನ್ನ ಸಪರೇಟ್ ಮಾಡ್ತಾರೆ. ಹೀಗೆ ಸಪರೇಟ್ ಮಾಡುವಂತಹ ವಿಧಾನವನ್ನ ಅದಿರುಗಳ ಪುಷ್ಟೀಕರಣ ಅಂತ ಕರೀತಾರೆ. ಆಯ್ತಾ, ಇದು ಲೋಹೋದ್ಧರಣ ಕ್ರಿಯೆಯಲ್ಲಿ ಮೊದಲನೇ ಹಂತ. ಎರಡನೆಯದು, ನಮಗಿವಾಗ ಲೋಹ ಸಿಕ್ಕಿದೆ ಹೌದಾ, ಆದ್ರೆ ವಾತಾವರಣದಲ್ಲಿ ಲೋಹಗಳು ಯಾವ ರೀತಿಯಾಗಿರುತ್ತೆ, ನಾಗಲೇ ಹೇಳಿದೆ. ಕಶ್ಮಲ ಬೇರೆ, ಲೋಹದ ಸಂಯುಕ್ತ ಬೇರೆ. ಆಯ್ತಾ ಮಕ್ಳೇ? ಕಶ್ಮಲ ಅಂತ ಅಂದ್ರೆ ಮಣ್ಣು ಅಥವಾ ಕಲ್ಲು, ಮರಳು ಇದೆಲ್ಲ ಲೋಹದ ಜೊತೆಗೆ ಸೇರ್ಕೊಂಡಿದ್ರೆ ಅದು ಕಶ್ಮಲ. ಅದನ್ನ ನಾವು ಹಂತದಲ್ಲಿ ಸಪರೇಟ್ ಮಾಡೋದು. ಬಟ್ ನಮ್ಗಲ್ಲಿ ಸಪರೇಟ್ ಆಗಿ ಸಿಗೋದು ಕೆಲವೊಂದು ಲೋಹವಾಗೇ ಸಿಗತ್ತೆ. ಅಂದ್ರೆ ತುಂಬಾ ಕಡಿಮೆ ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಧಾತುಗಳು ನಮಗೆ ಯಾವುದು ಕ್ರಿಯಾಶೀಲವಾಗಿದೆಯೋ, ಹೆಚ್ಚು ಕ್ರಿಯಾಶೀಲವಾಗಿರತ್ತೋ ಅದು ಆಕ್ಸೈಡ್ಗಳ ರೂಪದಲ್ಲಿ ಅಥವಾ ಸಲ್ಫೈಡ್ನ ರೂಪದಲ್ಲಿ ಅಥವಾ ಕಾರ್ಬೋನೇಟ್ನ ರೂಪದಲ್ಲಿ ನಮ್ಗೆ ಸಿಗ್ತಾ ಇರತ್ತೆ. ಸೊ ಹಾಗೆ ಸಿಕ್ಕಂತಹ ಸಂಯುಕ್ತಗಳಿಂದ ನಮ್ಗೆ ಮತ್ತೆ ಲೋಹವನ್ನ ಸಪರೇಟ್ ಮಾಡ್ಬೇಕಲ್ವಾ. ನಾವು ಬರೀ ಕಶ್ಮಲವನ್ನ ಸಪರೇಟ್ ಮಾಡಿದ್ರೆ ಸಾಲದು, ಅದ್ರ ಲೋಹದ ಜೊತೆಗೆ ಯಾವುದೇ ಒಂದು ಬೇರೆ ಧಾತು ಇದ್ರೂ ಕೂಡ ಅದನ್ನು ಸಹ ಸಪರೇಟ್ ಮಾಡ್ಬೇಕು. ನಮ್ಗೆ ಶುದ್ಧ ಲೋಹ ಬೇಕು. ಸೊ ಅಂತ ನೋಡೋದೇನು ಅಂತಂದ್ರೆ ಹುರಿಯುವಿಕೆ ಮತ್ತೆ ಕಾಸುವಿಕೆ ಅಂತ. ಹುರಿಯುವಿಕೆ ಮತ್ತೆ ಕಾಸುವಿಕೆ ಅಂದ್ರೆ ಏನು ಅಂತ ನೋಡೋದಿದ್ರೆ, ನಾನು ಆಗ್ಲೇ ಹೇಳಿ ಲೋಹಗಳು ಸಂಯುಕ್ತಗಳ ರೂಪದಲ್ಲಿ ಸಿಗತ್ತೆ ಅಂತ. ಅದ್ರಲ್ಲೂ ಹೆಚ್ಚಿನ ಪ್ರಮಾಣದ ಲೋಹಗಳು ಆಕ್ಸೈಡ್ನ ರೂಪದಲ್ಲೇನೆ ಸಿಗತ್ತೆ. ಯಾಕೆ ಅಂತ ಅಂದ್ರೆ ವಾತಾವರಣದಲ್ಲಿ ಹೇರಳವಾಗಿ ಇರುವಂತಹದ್ದು. ಸದ್ಯಕ್ಕಿಂತ ಮುಂಚೆ ಇತ್ತು, ಇವಾಗೆಲ್ಲ ವೆಹಿಕಲ್ಲು, ಮರ ಗಿಡಗಳನ್ನ ಕಡಿತಾ ಇರೋದು ಎಲ್ಲ ತುಂಬಾ ಜಾಸ್ತಿ ಆಗಿರೋದ್ರಿಂದ ಆಮ್ಲಜನಕದ ಕೊರತೆ ಉಂಟಾಗ್ತಾ ಇದೆ ಅಲ್ವಾ. ಎಷ್ಟೋ ಕಡೆಗೆ ಆ ರೀತಿಯ ಸಂದರ್ಭ ಕೂಡ ಬಂದ್ಬಿಟ್ಟಿದೆ. ಆದ್ರೆ ಸ್ವಲ್ಪ ಹಿಂದೆ ಟೈಮಲ್ಲಿ ಏನಾಯ್ತು, ಆಮ್ಲಜನಕ ತುಂಬಾ ಹೇರಳವಾಗಿತ್ತು ಆ ಟೈಮಲ್ಲೆಲ್ಲ. ಆಮ್ಲಜನಕದ ಜೊತೆಗೆ ಲೋಹಗಳು ವರ್ತಿಸಿ ಹೆಚ್ಚಿನ ಪ್ರಮಾಣದ ಲೋಹಗಳು ಆಕ್ಸೈಡ್ ರೂಪದಲ್ಲೇನೆ ಇರುತ್ತೆ. ಒಂದು ಲೋಹಗಳು ಮಾತ್ರ ಸಲ್ಫೈಡ್ ಅಥವಾ ಕಾರ್ಬೋನೇಟ್ನ ರೂಪದಲ್ಲಿ ಇರುತ್ತೆ. ಆದ್ರೆ ನಾವು ಪರಿಸರದಲ್ಲಿ ನಮ್ಗೆ ಸಿಕ್ಕಂತಹ ಅತಿ ಹೆಚ್ಚು ಲೋಹಗಳು ಆಕ್ಸೈಡ್ನ ರೂಪದಲ್ಲಿ ಇರೋದನ್ನ ನಾವು ನೋಡಬಹುದು. ಅದಕ್ಕೆ ಕಾರಣ ಏನು? ಆಮ್ಲಜನಕ ಒಂದು ಹೇರಳವಾಗಿ ಸಿಗುವಂತಹ ಧಾತು ಆಗಿದೆ. ಅದರ ಜೊತೆಯಲ್ಲಿ ಅದು ಹೆಚ್ಚು ಕ್ರಿಯಾಶೀಲವಾಗಿದೆ, ತುಂಬಾ ವೇಗವಾಗಿ ವರ್ತಿಸ್ಬಿಡತ್ತೆ. ಹಾಗಾಗಿ ನಾವು ಆಕ್ಸೈಡ್ಗಳನ್ನ ಹೆಚ್ಚಾಗಿ ನೋಡಬಹುದು. ಈಗ ಕಾರ್ಬೋನೇಟ್ ಮತ್ತೆ ಸಲ್ಫೈಡ್ಗಳು ಸಿಕ್ಕಿದ್ರೆ ನಾವು ಅದನ್ನ ಏನ್ ಮಾಡೋದು? ಆಕ್ಸೈಡ್ಗಳು ಸಿಕ್ಕಿದ್ರೆ ಓಕೆ, ಹೆಚ್ಚಿನ ಪ್ರಮಾಣದ ಲೋಹಗಳು ಆಕ್ಸೈಡ್ನ ರೂಪದಲ್ಲಿ ಇರುತ್ತೆ. ಸಲ್ಫೈಡ್ಗಳು ಮತ್ತೆ ಕಾರ್ಬೋನೇಟ್ಗಳ ಅದಿರು ಸಿಕ್ಕಿದ್ರೆ ಅಥವಾ ಲೋಹದ ಸಂಯುಕ್ತಗಳು ಕಾರ್ಬೋನೇಟ್ ಅಥವಾ ಸಲ್ಫೈಡ್ನ ರೂಪದಲ್ಲಿ ಸಿಕ್ಕಿದ್ರೆ ಅದಕ್ಕೆ ನಾವು ಅಥವಾ ಕಾಸುವಿಕೆ ವಿಧಾನವನ್ನ ಅನುಸರಿಸೋದು. ಏನ್ ಮಾಡ್ಬೇಕು ಇದರಲ್ಲಿ ಅಂತ ಅಂದ್ರೆ, ಆಕ್ಸೈಡ್ಗಳಿಂದ ಲೋಹಗಳನ್ನ ಹೊರತೆಗೆಯುವುದು ಸುಲಭ. ಆಕ್ಸೈಡ್ ನಿಂದ ಲೋಹವನ್ನ ಸಪರೇಟ್ ಮಾಡೋದು ತುಂಬಾ ಸುಲಭ. ಹಾಗಾಗಿ ನಾವು ಕಾರ್ಬೋನೇಟ್ ಅಥವಾ ಸಲ್ಫೈಡ್ ಯಾವುದೇ ಸಂಯುಕ್ತ ಸಿಕ್ಕಿದ್ರು ಅದನ್ನ ಮೊದಲಿಗೆ ನಾವು ಆಕ್ಸೈಡ್ಗಳಾಗಿ ಪರಿವರ್ತನೆ ಮಾಡ್ಕೋಬೇಕು. ಸಲ್ಫೈಡ್ ಸಂಯುಕ್ತ ಆಗಿರ್ಲಿ, ಕಾರ್ಬೋನೇಟ್ ಸಂಯುಕ್ತ ಆಗಿರ್ಲಿ, ಅದನ್ನ ಆಕ್ಸೈಡ್ಗಳಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು. ಸೊ ಆ ಒಂದು ಪರಿವರ್ತನಾ ಕ್ರಮವನ್ನೇ ನಾವು ಹುರಿಯುವಿಕೆ ಅಥವಾ
ಕಾಸುವಿಕೆ ಅಂತ ಕರೀತೀವಿ. ಕಾಸುವಿಕೆ ಅಂತ ಕರಿತೀವಿ. ಹುರಿಯುವಿಕೆ ಅಂದ್ರೆ ಏನು ಅಂತಂದ್ರೆ ಅದನ್ನ ಲೋಹದ ಸಲ್ಫೈಡ್ಗಳನ್ನ ಹೆಚ್ಚಿನ ಗಾಳಿಯ ಉಪಸ್ಥಿತಿಯಲ್ಲಿ ಬಿಸಿ ಮಾಡಿದ್ರೆ ಕಾಯಿಸಿದ್ರೆ ಅದೇ ಹುರಿಯುವಿಕೆ. ನೋಡ್ತಾ ಇರಬಹುದು ಸತುವಿನ ಸಲ್ಫೇಟ್ ಇದು ಸಲ್ಫೈಡ್ ಅದಿರುವಾಗಿದೆ. ಸೊ ಇದನ್ನ ನಾವು ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಬೇಕು. ಇಲ್ಲಿ ಸಲ್ಫೈಡ್ ಮಾಡಿದ್ರೆ ಸಲ್ಫೈಡ್ ಬಿಟ್ಟು ಹೋಗುತ್ತೆ, ಅಂದ್ರೆ ಸಲ್ಫರ್ ಬಿಟ್ಟು ಹೋಗಿ ಆಮ್ಲಜನಕ ಅದ್ರ ಜಾಗದಲ್ಲಿ ಬಂದು ಕುತ್ಕೊಳ್ಳುತ್ತೆ. ಸೊ ಸತುವಿನ ಸಲ್ಫೈಡ್ ಅನ್ನ ಮೊದಲಿಗೆ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಕಾಯಿಸೋದು. ಅದಕ್ಕೆ ಎಷ್ಟು ಅಗತ್ಯ ಇದೆಯೋ ಅದಕ್ಕಿಂತ ಜಾಸ್ತಿ ಆಮ್ಲಜನಕದಲ್ಲಿ ಈ ಅದಿರನ್ನ ಕಾಯಿಸಿದಾಗ ನಾವೇನ್ ಮಾಡಬಹುದು, ಸಲ್ಫೈಡ್ ಅದಿರನ್ನ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡ್ತಾ ಇದೀವಿ. ಅದ್ರ ಜೊತೆಯಲ್ಲಿ ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇರುತ್ತೆ. ನಮಗೆ ಸಲ್ಫೈಡ್ ಆಕ್ಸೈಡ್ ಆಗಿ ಪರಿವರ್ತನೆ ಆಯ್ತು, ಹೌದಾ? ಸೊ ಮೊದಲನೇ ಹಂತ ಯಾವ್ದ್ರಲ್ಲೇ ಆದ್ರೂ ಮೊದಲನೇ ಹಂತ ಏನು, ಕಾರ್ಬೋನೇಟ್ ಆದ್ರೂ ಇರಬಹುದು ಅಥವಾ ಸಲ್ಫೈಡ್ ಆದ್ರೂ ಇರಬಹುದು, ಅದನ್ನ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದು. ಸೊ ಅದನ್ನ ನಾವು ಹುರಿಯುವಿಕೆ ಅಂದ್ರೆ ಸಲ್ಫೈಡ್ ಅದಿರನ್ನ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡೋದು ಹುರಿಯುವಿಕೆ ಆದ್ರೆ, ಇನ್ನೊಂದು ಕಾಸುವಿಕೆ. ಏನ್ ಮಾಡ್ತಾರೆ, ಗಾಳಿಯಲ್ಲಿ ಅಂದ್ರೆ ಲಿಮಿಟೆಡ್ ಗಾಳಿಯಲ್ಲಿ, ತುಂಬಾ ಹೆಚ್ಚು ಗಾಳಿಯ ಉಪಸ್ಥಿತಿ ಇರೋದೇ ಇಲ್ಲ ಅಲ್ಲಿ, ಉಪಸ್ಥಿತಿಯಲ್ಲಿ ಕಾರ್ಬೋನೇಟ್ ಅದಿರುಗಳನ್ನ ಕಾಯಿಸಿದ್ರೆ ಅದನ್ನ ನಾವೇನಂತ ಕರಿತೀವಿ, ಕಾಸುವಿಕೆ ಅಂತ ಕರಿತೀವಿ. ಕಡಿಮೆ ಗಾಳಿಯ ಉಪಸ್ಥಿತಿಯಲ್ಲಿ ಕಾರ್ಬೋನೇಟ್ ಅದಿರುಗಳನ್ನ ಮಾಡಿದ್ರೆ ಅದು ಕಾಸುವಿಕೆ ಆಗತ್ತೆ. ಕಾಸುವಿಕೆ ಮಾಡಿದಾಗ ಸಹ ನಮ್ಗೆ ಏನಾಗತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ಕಾರ್ಬೋನೇಟ್, ಹೌದಾ? ಯಾವಾಗ ಇದನ್ನ ಕಡಿಮೆ ಗಾಳಿಯ ಉಪಸ್ಥಿತಿಯಲ್ಲಿ ಕಾಯಿಸ್ತಾ ಇದೀವೋ ಕಾರ್ಬೋನೇಟ್ ಏನಾಗ್ತಾ ಇದೆ, ಆಕ್ಸೈಡ್ ಆಗಿ ಬದಲಾಗ್ತಾ ಇದೆ. ಹುರಿಯುವಿಕೆ ಮತ್ತೆ ಕಾಸುವಿಕೆ ಇದೆರಡರಲ್ಲೂ ಸಹ ನಾವು ಬೇರೆ ಅದಿರನ್ನ ಅಂದ್ರೆ ಬೇರೆ ಸಂಯುಕ್ತವನ್ನ ಆಕ್ಸಿಜನ್ ಸಂಯುಕ್ತವಾಗಿ ನಾವು ಬದಲು ಮಾಡ್ತಾ ಇದ್ದೀವಿ. ಇದು ಹುರಿಯುವಿಕೆ ಮತ್ತೆ ಕಾಸುವಿಕೆ. ಆಕ್ಸೈಡ್ ನ ಸಂಯುಕ್ತಗಳು ಸಿಗ್ತಾ ಇದೆ, ಆದ್ರೆ ನಮಗೆ ಶುದ್ಧ ಲೋಹ ಬೇಕು, ಹೌದಾ? ನಾವು ಏನ್ ಮಾಡ್ತೀವಿ ನೆಕ್ಸ್ಟ್, ಅಪಕರ್ಷಣ. ಅಪಕರ್ಷಣದಲ್ಲಿ ನಾವು ಏನಂತ ಅಭ್ಯಾಸ ಮಾಡಿದೀವಿ ಮಕ್ಳೇ? ನಾವ್ ಇವಾಗಾಗ್ಲೇ ಅಪಕರ್ಷಣ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದೀವಿ ಅಲ್ವಾ? ಸೊ ಅಪಕರ್ಷಣದಲ್ಲಿ ಏನಾಗತ್ತೆ, ನಮಗೆ ಇಲ್ಲಿ ಈ ಹಂತದಲ್ಲಿ ಅಂದ್ರೆ ಕಾಸುವಿಕೆ ಹಂತದಲ್ಲಿ ನಮಗೆ ಕಾರ್ಬೋನೇಟ್ ಅಥವಾ ಸಲ್ಫೈಡ್ ಅದಿರುಗಳನ್ನ ನಾವೇನ್ ಮಾಡ್ತಾ ಇದೀವಿ, ಆಕ್ಸಿಜನ್ ನ ಸೇರ್ಪಡೆ ಆಗಿದೆ, ಇಲ್ಲಿ ಆಕ್ಸಿಜನ್ ಅನ್ನ ಸೇರಿಸ್ತಾ ಇದೀವಿ, ಹೌದಾ? ಆಕ್ಸೈಡ್ ಗಳಾಗಿ ಪರಿವರ್ತನೆ ಮಾಡಿದೀವಿ. ಸೊ ಆಕ್ಸಿಜನ್ ಅನ್ನ ಬೇರ್ಪಡಿಸುವಿಕೆಯನ್ನ ನಾವೇನಂತ ಕರೆದಿದೀವಿ, ಅಪಕರ್ಷಣ. ಏನ್ ಮಾಡ್ತೀವಿ ಅಂತ ಅಂದ್ರೆ ಅಪಕರ್ಷಣ ಅಂದ್ರೆ ಆಕ್ಸೈಡ್ ಸಂಯುಕ್ತ ಅದರಿಂದ ಆಕ್ಸಿಜನ್ ಅನ್ನ ಬೇರ್ಪಡಿಸುವುದು ಅಂತ ಅಪಕರ್ಷಣ ಆಗಿದೆ. ಬೇರ್ಪಡಿಸಿದ್ರೆ ಅಪಕರ್ಷಣ, ಅದನ್ನ ಸೆಪರೇಟ್ ಮಾಡಿದ್ರೆ ಅದು ಅಪಕರ್ಷಣ ಅಲ್ವಾ? ಸೊ ನಮಗಿಲ್ಲಿ ಶುದ್ಧ ಲೋಹ ಬೇಕು, ಬರೀ ಲೋಹ ಮಾತ್ರ ಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ, ಆ ಲೋಹ ಪಡೆಯೋದಿಕ್ಕೆ ಕೋಕ್ ಏನಿದೆ, ನಾವು ಕೋಕ್ ಅಲ್ಲ ಇದು, ಕಾರ್ಬನ್ಗೆ ಕೋಕ್ ಅಂತ ಹೇಳ್ತೀವಿ. ಕೋಕ್ ಅನ್ನ ಸಾಮಾನ್ಯ ಅಪಕರ್ಷಣಕಾರಿಯಾಗಿ ಇಲ್ಲಿ ಬಳಸ್ತಾರೆ. ಅಂದ್ರೆ ಲೋಹಗಳ ಉದ್ಧರಣೆ ಕ್ರಿಯೆಯಲ್ಲಿ ಕೋಕ್ ಸಾಮಾನ್ಯ ಅಪಕರ್ಷಣಕಾರಿಯಾಗಿದೆ. ಕೋಕ್ ಅಂತ ಅಂದ್ರೆ ಕಾರ್ಬನ್, ಅದು ಅದನ್ನ ಹೆಸರಿಸೋದು ಕೋಕ್ ಅಂತ.
ಸೊ ಇಲ್ಲಿ ಬಳಸುವಂತಹ ಸಾಮಾನ್ಯ ಅಪಕರ್ಷಣಕಾರಿ ಅಂತ ಅಂದ್ರೆ ಅದು ಕಾರ್ಬನ್. ಸೊ ಏನಾಗುತ್ತೆ ಅಂತ ನೋಡಿದ್ರೆ ಲೋಹದ ಆಕ್ಸೈಡ್ಗಳು ಯಾವಾಗ ಕಾರ್ಬನ್ನ ಜೊತೆಗೆ ವರ್ತಿಸುತ್ತೋ ಅಲ್ಲಿ ನಮ್ಗೆ ಲೋಹ ಸಿಗತ್ತೆ. ಅಂದ್ರೆ ಲೋಹದ ಆಕ್ಸೈಡ್ ನಿಂದ ಆಕ್ಸಿಜನ್ ಅನ್ನ ನಾವು ಸಪರೇಟ್ ಮಾಡ್ತಾ ಇದೀವಿ, ಹಾಗೆ ಕಾರ್ಬನ್ ಮೊನಾಕ್ಸೈಡ್ ಸಿಗ್ತಾ ಇದೆ. ಉದಾಹರಣೆಯಾಗಿ ನೋಡೋದಿದ್ರೆ ಸತುವಿನ ಆಕ್ಸೈಡ್, ನಮ್ಗೆ ಇಲ್ಲಿ ಏನು ಸತುವಿನ ಆಕ್ಸೈಡ್ ಸಿಕ್ಕಿದೆ, ಈ ಸತುವಿನ ಆಕ್ಸೈಡ್ ನಿಂದ ಆಕ್ಸಿಜನ್ ಅನ್ನ ಸಪರೇಟ್ ಮಾಡಿದ್ರೆ ನಮಗೆ ಸತು ಲೋಹ ಮಾತ್ರ ಸಿಗ್ತಾ ಇದೆ. ಇದು ಅಪಕರ್ಷಣ ಕ್ರಿಯೆಯಾಗಿದೆ. ಇನ್ನೊಂದು ಪ್ರಕ್ರಿಯೆ ನಾವು ಗಮನಿಸಲೇಬೇಕಾಗಿರುವಂತಹ ಇನ್ನೊಂದು ಪ್ರಕ್ರಿಯೆ ಅಂತ ಅಂದ್ರೆ ಥರ್ಮೈಟ್ ಕ್ರಿಯೆ ಅಂತ. ರೈಲ್ವೆ ಟ್ರ್ಯಾಕ್ ಅಥವಾ ಕಬ್ಬಿಣದ ವಸ್ತುಗಳು, ಈಗ ಏನು ವೆಹಿಕಲ್ ಪಾರ್ಟ್ಸ್ ಯಾವ್ದಾದ್ರು ಹಾಳಾಗಿದ್ರೆ, ಕಬ್ಬಿಣದ ಪಾರ್ಟ್ಗಳು ಯಾವ್ದಾದ್ರು ಹಾಳಾಗಿದ್ರೆ, ಅಥವಾ ಈ ಮನೆಯಲ್ಲಿ ಯಾವ್ದಾದ್ರು ಕಬ್ಬಿಣದ ಏನಾದ್ರು ಕಂಬಿನೋ ಅಥವಾ ಗ್ರಿಲ್ ಏನಾದ್ರು ಇದ್ರೆ ವೆಲ್ಡಿಂಗ್ ಅಂತ ಕೇಳಿರ್ತೀರ ಅಲ್ವಾ, ವೆಲ್ಡ್ ಮಾಡಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಏನದು ವೆಲ್ಡಿಂಗ್ ಅಥವಾ ಅಲ್ಲಿ ಏನಾಗತ್ತೆ ಅಂತ ಅಂದ್ರೆ ಕಬ್ಬಿಣದ ಆಕ್ಸೈಡ್ ಅನ್ನ ಅಲ್ಯೂಮಿನಿಯಂನ ಜೊತೆಗೆ ವರ್ತಿಸುವಂತೆ ಮಾಡಿದಾಗ ಇಲ್ಲಿ ಅಲ್ಯೂಮಿನಿಯಂ ಏನ್ ಮಾಡತ್ತೆ, ಈ ಕಬ್ಬಿಣದ ಸ್ಥಾನ ಪಲ್ಲಟವನ್ನ ಮಾಡಿ ಅದ್ರ ತಾನು ಹೋಗಿ ಕುತ್ಕೊಂಡು ಆಗ್ತಾ ಇರತ್ತೆ. ಹಾಗೆ ಈ ಒಂದು ಕ್ರಿಯೆ ಬಹಿರುಷ್ಣಕ ಕ್ರಿಯೆ ಆಗಿದೆ. ಏನಾಗ್ತಾ ಇದೆ, ಶಾಖದ ಬಿಡುಗಡೆ ಆಗ್ತಾ ಇರತ್ತೆ. ಈ ಶಾಖದ ಬಿಡುಗಡೆ ಆಗ್ತಾ ಇರೋ ಕಾರಣ ನಮಗೆ ಇಲ್ಲಿ ಸಿಗುವಂತಹ ಲೋಹ ದ್ರವ ರೂಪದಲ್ಲಿ, ಸಾಮಾನ್ಯವಾಗಿ ದ್ರವ ರೂಪದಲ್ಲಿ ಸಿಗತ್ತೆ. ಸೊ ದ್ರವ ರೂಪದಲ್ಲಿ ಸಿಕ್ಕಂತಹ ಲೋಹದಿಂದ ನಾವೇನ್ ಮಾಡ್ತೀವಿ, ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಗೆ ಕಬ್ಬಿಣ ಸಿಗ್ತಾ ಇರತ್ತೆ. ಹೌದಾ, ದ್ರವ ರೂಪದ ಕಬ್ಬಿಣ ಸಿಗ್ತಾ ಇರತ್ತೆ. ಸೊ ಯಾವ್ದಾದ್ರು ರೈಲ್ವೆ ಟ್ರ್ಯಾಕ್ ಕಟ್ ಆಗಿದ್ರೆ ಆ ಟ್ರ್ಯಾಕ್ ಅನ್ನ ಜೋಡ್ಸೋದಕ್ಕೆ ಕಬ್ಬಿಣದ ದ್ರವ ರೂಪದಲ್ಲಿದ್ದಾಗ ಅದ್ರ ಮೇಲೆ ಹೀಗೆ ಸುರಿದ್ ಬಿಟ್ರೆ ಅದು ಆಮೇಲೆ ಗಟ್ಟಿಯಾಗಿ ಜೋಡಿಸ್ಕೊಳತ್ತೆ ಅಲ್ವಾ, ಕಟ್ಟಾಗಿರುವಂತಹ ಪೀಸ್ ಜೋಡಿಸ್ಕೊಳತ್ತೆ. ವೆಲ್ಡಿಂಗ್ ಅಲ್ಲಿ ನಾವು ಬಳಸೋದು ಇದೇ ಒಂದು ಕ್ರಿಯೆಯನ್ನೇ. ದ್ರವ ರೂಪದ ಲೋಹ ಸಿಗತ್ತೆ, ಎಲ್ಲಿ ಕಟ್ ಆಗಿದ್ಯೋ ಅಥವಾ ಎಲ್ಲಿ ವೆಲ್ಡ್ ಮಾಡ್ಬೇಕೋ ಅಲ್ಲಿ ಆ ದ್ರವ ರೂಪದ ಕಬ್ಬಿಣದ ಲೋಹವನ್ನ ನಾವು ತುಂಬಾ ಮೂಲಕ ನಾವು ಅದನ್ನ ಸರಿಪಡಿಸ್ತೀವಿ. ಸೊ ಈ ಒಂದು ಕ್ರಿಯೆಯನ್ನ ಥರ್ಮೈಟ್ ಕ್ರಿಯೆ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಇದೆ ಮಕ್ಳೇ, ಪ್ರಶ್ನೆ ಬರುತ್ತೆ ಇದ್ರ ಮೇಲೆ. ಸೊ ಈ ಒಂದು ರಾಸಾಯನಿಕ ಕ್ರಿಯೆಯನ್ನ ಅಂದ್ರೆ ಸಮೀಕರಣ ಬರೆಯೋದು ಹಾಗೆ ಈ ಕ್ರಿಯೆ ಏನು ಇದೆಲ್ಲದನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನೇ ವೆಲ್ಡಿಂಗ್ ಅಲ್ಲಿ ಬಳಸೋದು. ವೆಲ್ಡಿಂಗ್ ಹಾಗೆ ರೈಲ್ವೆ ಹಳಿಗಳ ಜೋಡಣೆಯಲ್ಲಿ ಇದೆಲ್ಲದರಲ್ಲೂ ಬಳಸೋದು ಇದೇ ಒಂದು ಕ್ರಿಯೆಯನ್ನೇ ಬಳಸ್ತಾ ಇರ್ತೀವಿ. ಸೊ ಇಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಅಲ್ಯೂಮಿನಿಯಂ ಕಬ್ಬಿಣದ ಸ್ಥಾನ ಪಲ್ಲಟವನ್ನ ಮಾಡಿ ನಮಗೆ ಶುದ್ಧ ಕಬ್ಬಿಣ ಸಿಗ್ತಾ ಇರತ್ತೆ. ಹಾಗೆ ಇಲ್ಲಿ ಬಿಡುಗಡೆಯಾಗುವಂತಹ ಶಾಖದ ಪರಿಣಾಮವಾಗಿ ಕಬ್ಬಿಣ ಸಿಗ್ತಾ ಇರುವಂತಹ ಕಬ್ಬಿಣ ದ್ರವ ರೂಪದಲ್ಲಿ ಇರತ್ತೆ. ಸೊ ಈ ದ್ರವ ರೂಪದ ಕಬ್ಬಿಣವನ್ನ ಕಟ್ಟಾದಂತಹ ರೈಲ್ವೆ ಟ್ರ್ಯಾಕ್ ಅನ್ನ ಜೋಡಿಸೋದಕ್ಕೆ ಈ ತರದಕ್ಕೆಲ್ಲ ಬಳಸ್ತಾರೆ. ಸೊ ಈ ಒಂದು ಕ್ರಿಯೆಗೆ ಹೆಸರು ಥರ್ಮೈಟ್ ಕ್ರಿಯೆ ಅಂತ. ಥರ್ಮಿಟ್ ಅಲ್ಲ, ಥರ್ಮೈಟ್ ಕ್ರಿಯೆ. ಆಯ್ತಾ? ಸೊ ಈ ಕ್ರಿಯೆಯ ಬಗ್ಗೆ ನಿಮ್ಗೆ ನಾನಾಗ್ಲೇ ಹೇಳ್ದಂಗೆ ಈ ಕ್ರಿಯೆಯ ರಾಸಾಯನಿಕ ಸಮೀಕರಣ ಬರೆಯೋದು ಎಲ್ಲದೂ ನೆನ್ಪಿಟ್ಕೊಳ್ಬೇಕು ನೀವು. ಸೊ ಅಪಕರ್ಷಣ ಆಯ್ತು. ಅಪಕರ್ಷಣ ಹಂತದಲ್ಲಿ ನಮಗೆ ಲೋಹ ಸಿಕ್ತು ಅಲ್ವಾ, ಆದ್ರೆ ಇಲ್ಲಿ ತಾಮ್ರ ಮತ್ತೆ ಪಾದರಸ ಮರ್ಕ್ಯುರಿ ಈ ಒಂದು ಧಾತುಗಳನ್ನ ಹೇಗೆ ನಾವು ಪಡ್ಕೊಳ್ಳೋದು ಅಂತ ಅಂದ್ರೆ ಸಾಮಾನ್ಯವಾಗಿ ತಾಮ್ರ, ಮರ್ಕ್ಯುರಿ, ಪಾದರಸ ಇದೆಲ್ಲದು ಕೆಲವೊಂದ್ ಬಾರಿ ಶುದ್ಧ ರೂಪದಲ್ಲೇ ಸಿಕ್ಬಿಡತ್ತೆ. ಆಯ್ತಾ, ಅಂದ್ರೆ ಇದು ಕಡಿಮೆ ಕ್ರಿಯಾಶೀಲ ಲೋಹಗಳು. ಆದ್ರೆ ಯಾವಾಗಾದ್ರೂ ಇದು ಸಲ್ಫೈಡ್ ಅದಿರಾಗಿ ನಮ್ಗೆ ಸಿಕ್ಕಿದ್ರೆ ಆಗ ಇದು ತುಂಬಾ ಕಡಿಮೆ ಕ್ರಿಯಾಶೀಲ ಅಲ್ವಾ, ಹಾಗಾಗಿ ಇದನ್ನ ನಾವು ಹೇಗೆ ಸಪರೇಟ್ ಮಾಡೋದು ಅಂತ ನಾವು ಅದರ ಒಂದು ಹಂತವನ್ನ ನೋಡೋದಿದ್ರೆ ಇಲ್ಲೂ ಕೂಡ ನಾವು ಈ ತಾಮ್ರದ ಸಲ್ಫೈಡ್ ಅಥವಾ
ಪಾದರಸದ ಸಲ್ಫೈಡ್ಗಳು ಸಿಕ್ಕತ್ತೆ. ಈ ಪಾದರಸದ ಸಲ್ಫೈಡ್ ಅನ್ನು ಮರ್ಕ್ಯೂರಿಕ್ ಸಲ್ಫೈಡ್ ಅನ್ನ ನಾವು ಸಿನ್ನಬಾರ್ ಅಂತ ಕರಿತೀವಿ. ಸಿನ್ನಬಾರ್ ಅಂತ ಅಂದ್ರೆ HgS ಅಂತ ಇರುತ್ತೆ. ಸೊ ಇದರ ಈ ಒಂದು ಅದಿರಿನಿಂದ ನಾವು ಲೋಹವನ್ನ ಹೇಗೆ ಪಡ್ಕೊಳ್ಳೋದು ಅಂತ ಅಂದ್ರೆ, ಇದನ್ನು ನಾವು ಫಸ್ಟ್ ಹುರಿಯುವಿಕೆ ಮೂಲಕ, ಸಲ್ಫೈಡ್ ಅದಿರು ಅಲ್ವಾ, ಹಾಗಾಗಿ ಹುರಿಯುವಿಕೆ ಮೂಲಕ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡ್ಕೋಬೇಕು. ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಿದ್ಮೇಲೆ ನಾವು ಆಕ್ಸೈಡ್ ಇಂದ ನಾವು ಲೋಹವನ್ನ ಹೇಗೆ ಸಪರೇಟ್ ಮಾಡೋದನ್ನ ನೋಡಿದ್ವಿ ಹಿಂದಿನ ವಿಧಾನದಲ್ಲಿ. ಅಪಕರ್ಷಣ ಅಲ್ವಾ, ಅಪಕರ್ಷಣ ಮಾಡೋ ಮೂಲಕ ನಾವು ಆಕ್ಸಿಜನ್ ಅನ್ನ ಸಪರೇಟ್ ಮಾಡೋದನ್ನ ನೋಡಿದ್ವಿ. ಆದ್ರೆ ಈ ಒಂದು ಎರಡು ಲೋಹಗಳ ಸಂಯುಕ್ತದಲ್ಲಿ ಏನಾಗತ್ತೆ, ಇವುಗಳನ್ನ ಅಪಕರ್ಷಣ ಮಾಡೋದಿಕ್ಕೆ ನಮಗೆ ಯಾವುದೇ ಕಾರಕಗಳ ಅವಶ್ಯಕತೆ ಇಲ್ಲ. ಬರೀ ನಾವು ಇದನ್ನ ಬಿಸಿ ಮಾಡೋ ಮೂಲಕ, ಕಾಯಿಸೋ ಮೂಲಕ ನಾವೇನ್ ಮಾಡಬಹುದು, ಆಕ್ಸಿಜನ್ ಅನ್ನ ಸಪರೇಟ್ ಮಾಡಿಬಿಡಬಹುದು. ಸೊ ಇಲ್ಲಿ ನಾವು ಮೊದಲನೇ ಹಂತ ಹುರಿಯುವಿಕೆನೆ, ಸಲ್ಫೈಡ್ ಅನ್ನ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡೋದು. ಆದ್ರೆ ಎರಡನೇ ಹಂತದಲ್ಲಿ ನಾವು ಆ ಆಕ್ಸೈಡ್ ಅನ್ನ ಅಪಕರ್ಷಣಕಾರಿ ಜೊತೆಗೆ ನಾವು ವರ್ತಿಸುವಂತೆ ಮಾಡಿದ್ವಿ ಅಲ್ವಾ. ಬಟ್ ಇಲ್ಲಿ ಜಸ್ಟ್ ನಾವು ಬಿಸಿ ಮಾಡಿದ್ರೆ ಅದೇನಾಗತ್ತೆ, ಆಕ್ಸೈಡ್ ಏನಾಗತ್ತೆ, ಆಕ್ಸಿಜನ್ ಅನ್ನ ಸಪರೇಟ್ ಮಾಡಿ ಶುದ್ಧ ಲೋಹ ನಮಗೆ ಸಿಕ್ಬಿಡತ್ತೆ. ಸೊ ಇದು ಹಿಂದಿನ ಪದ್ಧತಿಗೆ ಮತ್ತೆ ಇದಕ್ಕೆ ಇರುವಂತಹ ವ್ಯತ್ಯಾಸ. ಅಂದ್ರೆ ತಾಮ್ರ ಮತ್ತೆ ಪಾದರಸವನ್ನ ನಾವು ಪಡ್ಕೊಳ್ಳುವಂತಹ ವಿಧಾನ ಆಗಿದೆ. ತಾಮ್ರದಲ್ಲೂ ಸಹ ಇದೇ ರೀತಿ ನಾವು ಮಾಡ್ತೀವಿ. ತಾಮ್ರದ ಸಲ್ಫೈಡ್ ಅನ್ನ ಆಮ್ಲಜನಕದ ಜೊತೆಗೆ ವರ್ತಿಸುವಂತೆ ಮಾಡಿದಾಗ ನಮ್ಗೆ ಏನಾಗತ್ತೆ, ತಾಮ್ರದ ಆಕ್ಸೈಡ್ ಸಿಗತ್ತೆ, ಮತ್ತೆ ಅದರ ಜೊತೆನಲ್ಲಿ ಸಲ್ಫರ್ ಡೈಆಕ್ಸೈಡ್ ಸಿಗ್ತಾ ಇರತ್ತೆ. ಈ ತಾಮ್ರದ ಆಕ್ಸೈಡ್ ಅನ್ನ ಪುನಃ ತಾಮ್ರದ ಸಲ್ಫೈಡ್ ನ ಜೊತೆಗೆ ನಾವು ವರ್ತಿಸುವಂತೆ ಮಾಡಬೇಕು. ಇಲ್ಲಿ ನಾವಿದು ಅಪಕರ್ಷಣಕಾರಿಯಾಗಿ ನಾವೇನು ಉಪಯೋಗಿಸ್ತಾ ಇಲ್ಲ. ಇಲ್ಲಿ ನಮಗೆ ಈ ಆಕ್ಸಿಜನ್ ಅನ್ನ ಮತ್ತೆ ಸಲ್ಫರ್ ಇದೆರಡೂ ವರ್ತಿಸಿ ಸಲ್ಫರ್ ಡೈಆಕ್ಸೈಡ್ ಉಂಟಾಗತ್ತೆ. ಹಾಗಾಗಿ ಇಲ್ಲಿ ಏನ್ ಮಾಡ್ತೀವಿ, ತಾಮ್ರದ ಸಲ್ಫೈಡ್ ಅನ್ನ ಪುನಃ ನಾವು ಇದ್ರ ಜೊತೆಗೆ ವರ್ತಿಸುವಂತೆ ಮಾಡೋದು. ಇದು ಅಪಕರ್ಷಣಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ, ಆಯ್ತಾ. ಆಕ್ಸಿಜನ್ ಅನ್ನ ಇಲ್ಲಿ ಸಲ್ಫರ್ ಕೂಡ ಬಿಟ್ಟು ಹೋಗ್ತಾ ಇದೆ, ಇಲ್ಲಿ ಆಕ್ಸಿಜನ್ ಕೂಡ ಬಿಟ್ಟು ಹೋಗ್ತಾ ಇದೆ. ನಮಗೆ ಒಟ್ಟು 6 CU ಸಿಗತ್ತೆ. ಬ್ಯಾಲೆನ್ಸ್ ಮಾಡೋದಿದ್ರೆ, ಈ ಸಮೀಕರಣವನ್ನ ಬ್ಯಾಲೆನ್ಸ್ ಮಾಡೋದಿದ್ರೆ ನಮಗೆ ತಾಮ್ರ ಶುದ್ಧ ರೂಪದಲ್ಲಿ ಸಿಗತ್ತೆ, ಅಂದ್ರೆ ಬರೀ ತಾಮ್ರ ಮಾತ್ರ ಸಿಗತ್ತೆ. ಹೀಗೆ ನಾವು ತಾಮ್ರ ಮತ್ತೆ ಪಾದರಸವನ್ನ ನಾವು ಉದ್ಧರಣೆ ಮಾಡೋದು ಈ ರೀತಿಯಾಗಿ. ಇನ್ನು ತುಂಬಾ ಕ್ರಿಯಾಶೀಲ ಧಾತುಗಳು ಸಹ ಇದೆ ಅಲ್ವಾ, ಅವುಗಳನ್ನ ನಾವು ಹೇಗೆ ಸಪರೇಟ್ ಮಾಡೋದು? ಉದಾಹರಣೆಗೆ ಸೋಡಿಯಂ, ಪೊಟ್ಯಾಷಿಯಂ ಅಥವಾ ಮೆಗ್ನೀಷಿಯಂ, ಇವುಗಳೆಲ್ಲ ತುಂಬಾನೇ ಕ್ರಿಯಾಶೀಲ ಧಾತುಗಳು. ಇವುಗಳನ್ನ ನಾವು ಆಕ್ಸೈಡ್ ನ ರೂಪದಲ್ಲಿ ನೋಡಬಹುದು. ಅಂದ್ರೆ ಅದಿರು ನಮ್ಗೆ ಸಿಕ್ಕಾಗ ಲೋಹಗಳ ಆಕ್ಸೈಡ್ಗಳ ರೂಪದಲ್ಲಿಯೇ ಇದು ಇರತ್ತೆ. ಆದ್ರೆ ಇವುಗಳಿಗೆ ಆಕ್ಸಿಜನ್ ಮೇಲೆ ಎಷ್ಟು ಪ್ರೀತಿ ಇರತ್ತೆ ಅಂದ್ರೆ, ನಾವ್ ಇದನ್ನ ಇಷ್ಟೊತ್ತು ಏನ್ ನೋಡಿದ್ವಲ್ಲ, ಉದ್ಧರಣೆ ವಿಧಾನಗಳು, ಹಂತಗಳು, ಇದು ಯಾವುದ್ರ ಮೂಲಕವೂ ನಾವು ಲೋಹವನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಗಟ್ಟಿಯಾಗಿ ಬಲವಾಗಿ ಆಕ್ಸಿಜನ್ ನ ಜೊತೆಗೆ ಬಂಧವನ್ನ ಮಾಡ್ಕೊಂಡು ಗಟ್ಟಿಯಾಗಿ ಅವು ಅಂಟ್ಕೊಂಡು ಇದ್ಬಿಡತ್ತೆ ಆಕ್ಸಿಜನ್ ನ ಜೊತೆಗೆ. ಸೊ ಸುಲಭವಾಗಿ ಪುಡಿ ಮಾಡಿ ಅದನ್ನ ಗುರುತ್ವಾಕರ್ಷಣ ವಿಧಾನವು ಅಥವಾ ಕಾಂತೀಯ ಬೇರ್ಪಡಿಸುವಿಕೆ, ಈ ತರ ಯಾವುದನ್ನು ಮಾಡೋದಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇವುಗಳಿಗೆ ಆಮ್ಲಜನಕದ ಜೊತೆಗೆ ಅಷ್ಟು ಬಲವಾದ ಬಂಧವನ್ನ ಮಾಡ್ಕೊಬಿಟ್ಟಿರತ್ತೆ. ಸೊ ಇಂತಹ ಲೋಹಗಳನ್ನ ಸಪರೇಟ್ ಮಾಡೋದಿಕ್ಕೆ, ಇಂತಹ ಲೋಹಗಳ ಉದ್ಧರಣೆಗೆ ನಾವು ಇನ್ನೊಂದು ಬೇರೆ ವಿಧಾನವನ್ನೇ ನಾವು ಅನುಸರಿಸಬೇಕು. ಅದನ್ನ ವಿದ್ಯುತ್ ವಿಭಜನೀಯ ಅಪಕರ್ಷಣ ಅಂತ ಕರಿತೀವಿ, ಆಯ್ತಾ. ಇದನ್ನ ನಾವು ಸಾಮಾನ್ಯವಾಗಿ ಇವಾಗ ಏನ್ ನೋಡಿದ್ವಲ್ವಾ, ಎಲ್ಲ ಹಂತಗಳು, ಹುರಿಯುವಿಕೆ, ಕಾಸುವಿಕೆ, ಇದ್ಯಾವುದ್ರ ಮೂಲಕವೂ ನಾವು ಸಪರೇಟ್ ಮಾಡೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವುಗಳಿಗೋಸ್ಕರ ಇರುವಂತಹ ಹಂತ ಅಂದ್ರೆ ಅದು ವಿದ್ಯುತ್ ವಿಭಜನೀಯ ಅಪಕರ್ಷಣ. ಇಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ಈ ಲೋಹಗಳ ಆಕ್ಸೈಡ್ ಏನಿರತ್ತೆ ಅದರ ಮೂಲಕ ವಿದ್ಯುತ್ ಅನ್ನ ಹರಿಯುವಂತೆ ಮಾಡಿ, ಆಗ ವಿದ್ಯುತ್ ಅನ್ನ ಹರಿಸುವಂತೆ ಮಾಡಿದಾಗ ಅವು ಅಯಾನುಗಳಾಗಿ ವಿಭಜನೆ ಆಗತ್ತೆ. ಅಯಾನುಗಳಾಗಿ ವಿಭಜನೆ ಆದ್ಮೇಲೆ ಅಲ್ಲಿಂದ ನಾವು ಸೋಡಿಯಂ ಅಯಾನು ಉಂಟಾದ್ರೆ ಅದಕ್ಕೆ ನಮಗ್ ಸೋಡಿಯಂ ಲೋಹ ಬೇಕು ಅಲ್ವಾ.
2 ಎಲೆಕ್ಟ್ರಾನ್ಗಳನ್ನ ಅದು ಕಳ್ಕೊಂಡಿದೆ, ಅಂದ್ರೆ 2 ಸೋಡಿಯಂ ಅಯಾನು ಉಂಟಾಗಿದೆ ಅಂದ್ರೆ 2 ಎಲೆಕ್ಟ್ರಾನ್ನ ಅವಶ್ಯಕತೆ ಇದೆ. ಸೊ 2 ಎಲೆಕ್ಟ್ರಾನ್ ಅನ್ನ ಸೇರಿಸೋ ಮೂಲಕ ನಾವು ಸೋಡಿಯಂ ಅನ್ನ ಪುನಃ ಪಡ್ಕೊಳ್ತೀವಿ. ಹೀಗೆ ನಾವು ಸೋಡಿಯಂ, ಪೊಟ್ಯಾಷಿಯಂ ಅಥವಾ ಹೆಚ್ಚು ಕ್ರಿಯಾಶೀಲ ಧಾತುಗಳನ್ನ ಉತ್ತರಣೆ ಮಾಡುವುದು ಈ ರೀತಿಯಾಗಿ. ಇನ್ನು ಲೋಹಗಳ ಸಂಸ್ಕರಣೆ. ನಾವು ಇಷ್ಟು ಹಂತದಲ್ಲಿ ನೋಡಿದ್ದು ಲೋಹಗಳನ್ನ ನಾವು ಕಡೆಯದಾಗಿ ಅಪಕರ್ಷಣೆ ಮಾಡೋ ಮೂಲಕನೋ ಅಥವಾ ಇನ್ನೊಂದು ಬಾರಿ ಕಾಯಿಸೋ ಮೂಲಕ ನಾವು ಲೋಹಗಳನ್ನ ಪಡ್ಕೊಳ್ತಾ ಇದ್ವಿ. ಆದ್ರೆ ಆ ಲೋಹಗಳು ಒಂದು 100ಗೆ 100% ಪ್ಯೂರ್, ಶುದ್ಧವಾಗಿ ಇರೋದಿಲ್ಲ. ಸ್ವಲ್ಪ ಪ್ರಮಾಣದ ಶುದ್ಧತೆಗಳು ಹಾಗೆ ಉಳ್ಕೊಬಿಟ್ಟಿರತ್ತೆ. ನಾವು ಮೊದಲನೇ ಹಂತದಲ್ಲೇನೆ ಕುಟ್ಟಿ ಪುಡಿ ಮಾಡಿದಾಗ್ಲೇ ಅಲ್ಲಿ ಕಶ್ಮಲಗಳನ್ನ ಸಪರೇಟ್ ಮಾಡಿದ್ವಿ ಅಲ್ವಾ. ಆದ್ರೂ ಕೂಡ ಒಂದಿಷ್ಟು ಕಶ್ಮಲಗಳು ಹಾಗೆ ಉಳ್ಕೊಬಿಡತ್ತೆ, ಸಣ್ಣ ಪ್ರಮಾಣದ ಕಶ್ಮಲಗಳು ಹಾಗೆ ಉಳ್ಕೊಂಡಿರುತ್ತೆ. ಸೊ ನಮಗೆ ಆ ಕಶ್ಮಲಗಳ ಅವಶ್ಯಕತೆಯೂ ಇರೋದಿಲ್ಲ. ನಮಗ್ ಬೇಕಿರೋದು ಅತ್ಯಂತ ಶುದ್ಧ ಲೋಹ ಮಾತ್ರನೇ ನಮಗ್ ಬೇಕು. ಶುದ್ಧ ಲೋಹವನ್ನ ನಾವು ಪಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ, ಬಳಸುವಂತಹ ವಿಧಾನ ಅಂತ ಅಂದ್ರೆ ಅದು ವಿದ್ಯುತ್ ವಿಭಜನೆಯ ಸಿದ್ಧಾಂತ. ಈ ವಿಧಾನವನ್ನ ಅನುಸರಿಸೋ ಮೂಲಕ ನಾವು 100% ಶುದ್ಧವಾದಂತಹ ಲೋಹವನ್ನ ಪಡ್ಕೊಳ್ಬಹುದು. ಏನ್ ಮಾಡ್ತೀವಿ ಇಲ್ಲಿ ಅಂತ ಅಂದ್ರೆ, ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು ಮಕ್ಳೇ, ಕಾಣಿಸ್ತಾ ಇರ್ಬೋದು. ಈ ಒಂದು ಚಿತ್ರ ಲೋಹಗಳ ಸಂಸ್ಕರಣೆಗೆ ನಾವು ಬಳಸುವಂತಹ ವಿದ್ಯುತ್ ವಿಭಜನೀಯ ಶುದ್ಧೀಕರಣಕ್ಕೆ ಇರುವಂತಹ ಒಂದು ಚಿತ್ರ ಆಗಿದೆ, ಡಯಾಗ್ರಾಮ್ ಆಗಿದೆ. ಈ ಚಿತ್ರವನ್ನ ಬಿಡಿಸಿ ಭಾಗಗಳನ್ನ ಗುರುತಿಸೋದು ಎಲ್ಲದೂ ಇಂಪಾರ್ಟೆಂಟ್ ಇರುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ, ನಾವು ಭಾಗಗಳನ್ನ ತಗೊಂಡಿದೀವಿ, ಕ್ಯಾಥೋಡ್, ಆನೋಡ್ ಎಲ್ಲ. ಅದನ್ನ ಒಂದು ಸಂಗ್ರಾಹಕದ ಒಳಗಡೆಗೆ ಲವಣದ ದ್ರಾವಣವನ್ನ ತಗೊಂಡು ಅದರ ಒಳಗಡೆಗೆ ಈ ಕ್ಯಾಥೋಡ್ ಮತ್ತೆ ಆನೋಡ್ಗಳನ್ನ ಅದ್ದಿ ಇಡಲಾಗುತ್ತೆ. ಹಾಗೆ ನಾವು ಇಲ್ಲಿ ಬರೀ ಕ್ಯಾಥೋಡ್ ಆನೋಡ್ ತಗೊಳ್ತಾ ಇಲ್ಲ, ಅದರ ಮೇಲ್ಮೈಯಲ್ಲಿ, ಕ್ಯಾಥೋಡ್ನ ಮೇಲ್ಮೈಯಲ್ಲಿ ಶುದ್ಧ ಲೋಹವನ್ನ ತಗೊಳ್ತೀವಿ. ಶುದ್ಧ ಲೋಹದ ಒಂದು ಫಲಕ ಅಥವಾ ಪ್ಲೇಟ್, ಸಣ್ಣ ತೆಳುವಾದಂತಹ ಪ್ಲೇಟ್ ಅನ್ನ ಇದ್ರ ಮೇಲ್ಗಡೆಗೆ ಹೀಗೆ ಅಂಟಿಸಿರ್ತಾರೆ. ಪ್ಲೇಟ್ ಅಂದ್ರೆ ಊಟ ಮಾಡೋ ಪ್ಲೇಟ್ ಅಲ್ಲ, ತೆಳುವಾದ ಹಾಳೆ ತರ, ಆಯ್ತಾ. ಅದನ್ನ ಶುದ್ಧ ಲೋಹದ ಹಾಳೆಯನ್ನ ಇದ್ರ ಮೇಲ್ಗಡೆಗೆ, ಕ್ಯಾಥೋಡ್ ನ ಮೇಲ್ಗಡೆಗೆ ಅಂಟಿಸಿ ತಗೊಂಡಿರ್ತಾರೆ. ಹಾಗೆ ಆನೋಡ್ ನಲ್ಲಿ ಅಶುದ್ಧ ಲೋಹವನ್ನ ತಗೊಂಡಿರ್ತಾರೆ. ಅಂದ್ರೆ ಯಾವ ಲೋಹ ಬೇಕೋ ಅದರ ಅಶುದ್ಧ ಲೋಹದ ಒಂದು ಪ್ಲೇಟನ್ನ, ಹಾಳೆಯನ್ನ ಆನೋಡ್ ಮೇಲೆ ಅಂಟಿಸಿರ್ತಾರೆ. ಹಾಗೆ ಯಾವ ಲೋಹ ನಮ್ಗೆ ಬೇಕಾಗಿರತ್ತೆ, ಇಲ್ಲಿ ನಿಮ್ಗೆ ತಾಮ್ರದ ಒಂದು ಶುದ್ಧೀಕರಣವನ್ನ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ತಾಮ್ರ ಬೇಕು ಅಂದ್ರೆ ಶುದ್ಧ ಲೋಹ ಅಂದ್ರೆ ತಾಮ್ರ ಆಗಿರತ್ತೆ ಅಲ್ವಾ. ತಾಮ್ರದ ಶುದ್ಧ ಲೋಹ ಹಾಳೆಯನ್ನ ಇದ್ರ ಮೇಲೆ, ಇಲ್ಲಿ ಅಶುದ್ಧ ಲೋಹ ಅಂದ್ರೆ ತಾಮ್ರದ ಜೊತೆಯಲ್ಲಿ ಕಶ್ಮಲ ಕೂಡ ಇರತ್ತೆ. ಆ ಒಂದು ಹಾಳೆಯನ್ನ ಇಲ್ಲಿ ಅಂಟಿಸಲಾಗಿರತ್ತೆ. ಮತ್ತೆ ಇಲ್ಲಿ ದ್ರಾವಣ ತಗೊಂಡಿರೋದು, ದ್ರಾವಣ ತಗೊಂಡಿರ್ತಾರೆ, ದ್ರಾವಣ ಇರತ್ತೆ. ಈ ದ್ರಾವಣ ಏನು ಅಂತ ಅಂದ್ರೆ ತಾಮ್ರದ ಸಲ್ಫೇಟ್ ನ ದ್ರಾವಣ. ನಮಗೆ ಯಾವ ಲೋಹ ಬೇಕೋ ಅದೇ ಲೋಹದ ಶುದ್ಧ ಹಾಳೆ ಒಂದು ಕ್ಯಾಥೋಡ್ ನ ಮೇಲೆ ತಗೊಂಡ್ರೆ, ಅದೇ ಲೋಹದ ಅಶುದ್ಧ ಹಾಳೆಯನ್ನ ಆನೋಡ್ ನಲ್ಲಿ ತಗೊಂಡು ಅದೇ ಲೋಹದ ಲವಣದ ದ್ರಾವಣವನ್ನ ಆ ಸಂಗ್ರಾಹಕದ ಒಳಗಡೆಗೆ ತಗೊಂಡಿರ್ತಾರೆ, ಆಯ್ತಾ. ಲೋಹ ಇದೆ ಅನ್ನೋದನ್ನ ನಾವಿಲ್ಲಿ ನೆನಪಿಟ್ಕೊಳ್ಬೇಕು. ಸೊ ಇದರ ಮೂಲಕ ಯಾವಾಗ ವಿದ್ಯುತ್ತನ್ನ ಹಾಯಿಸಲಾಗತ್ತೋ, ಇಲ್ಲಿ ಶುದ್ಧ ಲೋಹದ ಹಾಳೆ ಇದೆ ಅಲ್ವಾ. ಸೊ ಇದೇನ್ ಮಾಡತ್ತೆ, ಇಲ್ಲಿ ಅಶುದ್ಧ ಲೋಹ ಏನಿದೆಯಲ್ಲ ಇದ್ರ ಮೂಲಕ ವಿದ್ಯುತ್ ಹರಿದಾಗ, ವಿದ್ಯುತ್ ಚಲಿಸಿದಾಗ ಏನಾಗತ್ತೆ, ಶುದ್ಧ ಲೋಹ ಮತ್ತೆ ಕಶ್ಮಲಗಳು ಸಪ್ರೇಟ್ ಆಗಿ ಶುದ್ಧ ಲೋಹದ ಅಯಾನುಗಳು, ಈಗ ತಾಮ್ರ ಅಂತ ಅಂದ್ರೆ ತಾಮ್ರದ ಅಯಾನು ಉಂಟಾದ್ರೆ Cu2+ ಅಂತ ಉಂಟಾಗತ್ತೆ. ಅಂದ್ರೆ ಇದೇನು, ಧನ ಆವೇಶ, ಹೌದಾ. ಧನ ಆವೇಶ ಋಣ ವಿದ್ಯುದಾಗ್ರದಿಂದ ಅಟ್ರಾಕ್ಟ್ ಆಗತ್ತೆ, ಹೌದಾ.
ಸೊ ಕ್ಯಾಥೋಡ್ ಅಂತ ಅಂದ್ರೆ ಋಣ ವಿದ್ಯುದಾಗ್ರ. ಇದರ ಮೇಲ್ಗಡೆಗೆ ಶುದ್ಧ ಲೋಹದ ಹಾಳೆ ಇದೆ. ಸೊ ಇಲ್ಲಿ ಧನ ಆವೇಶಗಳು ಚಲಿಸಿ ಈ ಒಂದು ಋಣ ವಿದ್ಯುದಾಗ್ರದ ಮೇಲ್ ಬಂದು ಅಂಟ್ಕೊಳ್ಳುತ್ತೆ. ನಾವು ಆಮೇಲೆ ಆ ಎಲೆಕ್ಟ್ರೋಡ್ ಅನ್ನ ಕ್ಯಾಥೋಡ್ ಅನ್ನ ಹೊರಗಡೆ ತೆಗೆದ್ರೆ ಅದರ ಮೇಲ್ಮೈಯಲ್ಲಿ ಇರೋದು ಪೂರ್ತಿ ಶುದ್ಧ ಲೋಹದ ಪರಮಾಣುಗಳು ಅಥವಾ ಏನು ಅಯಾನುಗಳು ನಮ್ಗೆ ಸಿಗ್ತಾ ಹೋಗತ್ತೆ. ಅದೇ ರೀತಿ ಈ ಒಂದು ದ್ರಾವಣದಲ್ಲಿಯೂ ಕೂಡ ತಾಮ್ರ ಇದೆ, ಹೌದಾ? ಇಲ್ಲಿ ಎಷ್ಟು ಪ್ರಮಾಣದ Cu2+ ಅಯಾನುಗಳು ಬಿಟ್ಟು ಹೋಗತ್ತೋ ಅಷ್ಟೇ ಪ್ರಮಾಣದಲ್ಲಿ ಈ ದ್ರಾವಣದಲ್ಲಿರುವಂತಹ ಅಯಾನುಗಳು ಕೂಡ ಬಿಟ್ಟು ಬಂದು ಇದ್ರ ಮೇಲ್ಮೈಯಲ್ಲಿ ಅಂಟ್ಕೊಂಡು ಕೂತ್ಕೊಳ್ಳುತ್ತೆ. ಈ ವಿದ್ಯುದಾಗ್ರದ ಮೇಲ್ಮೈಯಲ್ಲಿ ಬಂದು ಅಂಟ್ಕೊಳ್ಳುತ್ತೆ. ಸೊ ನಮಗೆ ಯಾವಾಗ ನಾವು ಕ್ಯಾಥೋಡ್ ಅನ್ನ ಹೊರಗಡೆ ತೆಗಿತೀವೋ ಅದರ ಮೇಲ್ಮೈಯಲ್ಲಿ ಇರೋದು ಪೂರ್ತಿಯಾಗಿ ನಮ್ಗೆ ಶುದ್ಧ ಲೋಹ ನಮ್ಗೆ ಸಿಗತ್ತೆ. ಯಾವುದೇ ರೀತಿ ಕಶ್ಮಲಗಳು ಇರೋದಿಲ್ಲ, ಕಂಪ್ಲೀಟ್ ಆಗಿ ಶುದ್ಧ ಲೋಹ ಸಿಕ್ಕಿರತ್ತೆ. ಹಾಗೆ ಇಲ್ಲಿ ಅಶುದ್ಧ ಲೋಹದಲ್ಲಿ ಇದ್ದಂತಹ ಕಶ್ಮಲ ಎಲ್ಲಿ ಹೋಯ್ತು? ಹಾಗಿದ್ರೆ ಶುದ್ಧ ಲೋಹ ಏನೋ ಇಲ್ಲಿ ಅಟ್ರಾಕ್ಟ್ ಆಗಿ ಆ ಕಡೆ ಹೋಗ್ಬಿಡ್ತು ಅಲ್ವಾ? ಇದು ಧನ ಆವೇಶ ಆಗಿರೋದಕ್ಕೆ, ಅಂದ್ರೆ ಕ್ಯಾಟ್ ಅಯಾನ್ ಆಗಿರೋದಕ್ಕೆ ಇದು ಕ್ಯಾಥೋಡ್ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇರತ್ತೆ. ಅಂದ್ರೆ ಕ್ಯಾಥೋಡ್ ಮೈನಸ್ ಚಾರ್ಜ್ ಇರತ್ತೆ ಅಲ್ವಾ, ಮೈನಸ್ ಆವೇಶವನ್ನ ಹೊಂದಿರತ್ತೆ. ಸೊ ಅಪೋಸಿಟ್ ಆವೇಶಗಳು ಅಂದ್ರೆ ವಿರುದ್ಧ ಆವೇಶಗಳು ಆಕರ್ಷಣೆಯನ್ನ ಹೊಂದುತ್ತೆ. ಹಾಗಾಗಿ ಈ Cu2+ ಏನಾಗತ್ತೆ, ಕ್ಯಾಥೋಡ್ ನ ಬಳಿಯಲ್ಲಿ ಅಟ್ರಾಕ್ಟ್ ಆಗಿ ಇಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಬಟ್ ಕಶ್ಮಲಗಳೆಲ್ಲಿ ಹೋಯ್ತು? ಕಶ್ಮಲಗಳೆಲ್ಲ ಇಲ್ಲಿಂದ ಇಳಿದು ಇಲ್ಲಿ ಸಂಗ್ರಹ ಆಗತ್ತೆ. ನೀವು ನಿಮ್ ಪುಸ್ತಕದಲ್ಲಿ ಈ ಚಿತ್ರವನ್ನ ನೋಡಿದ್ರೆ ಈ ಕೆಳಗಡೆಗೆ ಡಾರ್ಕ್ ಬ್ರೌನ್ ಕಲರಿನ ಒಂದು ಜಾಗ ಕಾಣಿಸುತ್ತೆ. ಅದು ಕಶ್ಮಲಗಳು, ಅಂದ್ರೆ ಬೇಡದೆ ಇರುವಂತಹ ವಸ್ತುಗಳು, ನಮ್ಗೆ ಯಾವ್ದು ಅದ ಅವಶ್ಯಕತೆ ಇಲ್ಲ. ಸೊ ನಾವ್ ಹೀಗೆ ಮಾಡೋ ಮೂಲಕ ನಾವೇನ್ ಮಾಡ್ತಾ ಇದ್ದೀವಿ, ಶುದ್ಧ ಲೋಹವನ್ನ ನಾವು ಸಪರೇಟ್ ಮಾಡಬಹುದು. ಸೊ ಇಲ್ಲಿ ನಮ್ಗೆ ಶುದ್ಧ ಲೋಹ ಸಿಗ್ತಾ ಇದೆ, ಇಲ್ಲಿ ಕಶ್ಮಲಗಳು ಸಪರೇಟ್ ಆಗಿ ಉಳ್ಕೊಳ್ಳುತ್ತೆ. ಹೀಗೆ ನಾವೇನ್ ಮಾಡ್ತೀವಿ, ಶುದ್ಧ ಲೋಹವನ್ನ ನಾವು ವಿದ್ಯುತ್ ವಿಭಜನೀಯ ಶುದ್ಧೀಕರಣ ಹಂತದ ಮೂಲಕ ಸಪರೇಟ್ ಮಾಡ್ತಾ ಇದ್ದೀವಿ ಅಥವಾ ಶುದ್ಧೀಕರಿಸ್ತಾ ಇದ್ದೀವಿ. ಸೊ ಇಲ್ಲಿ ಆನೋಡ್ ನ ಮೇಲೆ ಏನಂತ ತಗೊಳ್ತೀವಿ, ಶುದ್ಧ ಲೋಹವನ್ನ ತಗೊಂಡ್ರೆ ಕ್ಯಾಥೋಡ್ ನ ಮೇಲೆ ಶುದ್ಧ ಲೋಹದ ಪಟ್ಟಿಯನ್ನ ತಗೊಂಡು ವಿದ್ಯುತ್ ವಿಭಜನೀಯ ದ್ರಾವಣ ಅಂದ್ರೆ ಇಲ್ಲಿರುವಂತಹ ದ್ರಾವಣ ಏನಾಗಿರತ್ತೆ, ಅದೇ ಲೋಹದ ಲವಣದ ದ್ರಾವಣ ಆಗಿರತ್ತೆ. ಆಯ್ತಾ? ಇದು ಶುದ್ಧೀಕರಣದ ಹಂತ ಆಗಿದೆ. ಸೊ ಒಟ್ಟಾರೆಯಾಗಿ ನಾವು ಅದಿರುಗಳಿಂದ ನಾವು ಲೋಹವನ್ನ ಪಡ್ಕೊಳ್ಳೋದ್ರಲ್ಲಿ ಯಾವ್ಯಾವ ಹಂತವನ್ನ ಫಾಲೋ ಮಾಡ್ತೀವಿ ಅಥವಾ ಅನುಸರಿಸ್ತೀವಿ ಅಂತ ನೋಡೋದಿದ್ರೆ, ಅದಿರು ಅಂತ ಬಂದ್ರೆ ಮೊದಲನೆಯದು ಅದಿರಿನ ಸಾರವರ್ಧನೆ, ಅಂದ್ರೆ ಕಶ್ಮಲಗಳನ್ನ ನಾವು ತೆಗೆದು ಹಾಕೋದು. ಅದಾದ್ಮೇಲೆ ನಾವು 3 ಬಗೆಯ ಲೋಹಗಳನ್ನ ನಾವು ನೋಡ್ತೀವಿ. ಒಂದು ಹೆಚ್ಚು ಕ್ರಿಯಾಶೀಲ ಲೋಹಗಳು, ಇನ್ನೊಂದು ಮಧ್ಯಮ ಕ್ರಿಯಾಶೀಲ ಲೋಹಗಳು, ಇನ್ನೊಂದು ಕಡಿಮೆ ಕ್ರಿಯಾಶೀಲ ಲೋಹಗಳು. ಒಂದು ವೇಳೆ ಆ ಕಡಿಮೆ ಕ್ರಿಯಾಶೀಲ ಲೋಹಗಳು ಸಲ್ಫೈಡ್ ಅದಿರುಗಳ ರೂಪದಲ್ಲಿ ಇದ್ರೆ ಅದನ್ನ ಹುರಿಯುವಿಕೆ ಹುರಿದಾಗ ಏನಾಗತ್ತೆ, ಅಲ್ಲಿ ಆಕ್ಸೈಡ್ಗಳಾಗಿ ಬದಲಾಗತ್ತೆ. ಆ ಆಕ್ಸೈಡ್ಗಳನ್ನ ಮತ್ತೆ ಕಾಯಿಸಿದಾಗ ಏನಾಗತ್ತೆ, ಕಾಸುವಿಕೆ ಅಲ್ಲ, ಸುಮ್ನೆ ಅದನ್ನ ಬಿಸಿ ಮಾಡೋದು. ಆಯ್ತಾ? ಆ ಲೋಹಗಳನ್ನ ಬಿಸಿ ಮಾಡಿದಾಗ ಏನಾಗತ್ತೆ, ನಮಗೆ ಲೋಹದ ಆಕ್ಸೈಡ್ ನಿಂದ ಲೋಹ ಸಿಗತ್ತೆ. ಈ ಲೋಹವನ್ನ ಮತ್ತೆ ನಾವು ವಿದ್ಯುತ್ ವಿಭಜನೀಯ ಶುದ್ಧೀಕರಣದ ಮೂಲಕ ನಾವು ಪೂರ್ತಿಯಾಗಿ ಶುದ್ಧ ಲೋಹವನ್ನ ಪಡ್ಕೊಳ್ತೀವಿ. ಇನ್ನು ಮಧ್ಯಮ ಕ್ರಿಯಾಶೀಲ ಲೋಹಗಳನ್ನ ಏನ್ ಮಾಡ್ತೀವಿ ಅಂತ ಅಂದ್ರೆ, ಕಾರ್ಬೋನೇಟ್ ಅದಿರು ಆದ್ರೆ ಅದನ್ನ ಕಾಸುವಿಕೆಗೆ ಒಳಪಡಿಸ್ತೀವಿ, ಅಥವಾ ಸಲ್ಫೈಡ್ ಅದಿರು ಆದ್ರೆ ಅದನ್ನ ಹುರಿಯುವಿಕೆಗೆ ಒಳಪಡಿಸ್ತೀವಿ. ಹೀಗೆ ಮಾಡಿದ ನಂತರ ಅಲ್ಲಿ ಏನಾಯ್ತು, ಈ 2 ಹಂತದಲ್ಲೂ ನಮಗೆ ಆಕ್ಸೈಡ್ಗಳು ದೊರಕ್ತಾ ಇರುತ್ತೆ, ಹೌದಾ? ಈ 2 ಹಂತದಲ್ಲೂ ನಮ್ಗೆ ಆಕ್ಸೈಡ್ಗಳು ದೊರಕ್ತಾ ಇರತ್ತೆ. ಆ ಲೋಹದ ಆಕ್ಸೈಡ್ಗಳನ್ನ ಅಪಕರ್ಷಣಕಾರಿಯನ್ನ ಉಪಯೋಗಿಸಿ ನಾವೇನ್ ಮಾಡ್ತೀವಿ, ಲೋಹವನ್ನ ಪಡ್ಕೊಳ್ತೀವಿ. ಲೋಹಗಳ ಅಪಕರ್ಷಣೆಯನ್ನ ಮಾಡೋ ಮೂಲಕ ನಮ್ಗೆ ಲೋಹ ಸಿಗತ್ತೆ. ಮತ್ತೆ ಪುನಃ ಅದನ್ನ ಲೋಹಗಳ ಶುದ್ಧೀಕರಣ ಅಂದ್ರೆ ವಿದ್ಯುತ್ ವಿಭಜನೀಯ ಶುದ್ಧೀಕರಣವನ್ನ ಅನುಸರಿಸೋ ಮೂಲಕ ನಮಗೆ ಶುದ್ಧ ಲೋಹವನ್ನ ನಾವು ಪಡ್ಕೊಳ್ತೀವಿ. ಇನ್ನು ಅತಿ ಹೆಚ್ಚು ಕ್ರಿಯಾಶೀಲತೆಯನ್ನ ಹೊಂದಿದ ಲೋಹಗಳನ್ನ
ಏನ್ ಮಾಡ್ತೀವಿ? ದ್ರವಿಸಿದ ಅದಿರಿನ ವಿದ್ಯುತ್ ವಿಭಜನೆ. ಅದನ್ನ ನಾವು ದ್ರವ ರೂಪಕ್ಕೆ ತಂದ್ಕೊಂಡು, ಹೌದಾ? ಅಂದ್ರೆ ಯಾವುದೇ ಒಂದು ಇದಿದ್ರು, ಉದಾಹರಣೆಗೆ ಸೋಡಿಯಂ ಅಥವಾ ಪೊಟ್ಯಾಷಿಯಂ, ಇದು ಯಾವುದೇ ಇದ್ರು ನಾವೇನ್ ಮಾಡ್ತೀವಿ? ಅಲ್ಲಿಂದ ಆಕ್ಸೈಡ್ ನ ಬೇರ್ಪಡಿಸುವಿಕೆ ನಮ್ಗೆ ಕಷ್ಟ ಆಗೋದ್ರಿಂದ ಅದನ್ನ ದ್ರವಿಸಿದ ರೂಪಕ್ಕೆ ತಂದ್ಕೊಂಡು ನಂತರ ಅವುಗಳ ಮೂಲಕ ವಿದ್ಯುತ್ತನ್ನ ಹಾಯಿಸಿದಾಗ ಅಯಾನುಗಳ ಬೇರ್ಪಡುವಿಕೆ ಆಗತ್ತೆ. ಅಲ್ಲಿಂದ ನಾವು ಶುದ್ಧ ಲೋಹವನ್ನ ಪಡ್ಕೊಳ್ತೀವಿ. ಇದು ಒಟ್ಟಾರೆಯಾಗಿ ಎಲ್ಲಾ ತರಹದ ಲೋಹಗಳು ಹೇಗೆ ನಾವು ಶುದ್ಧೀಕರಣ ಮಾಡ್ತೀವಿ ಅನ್ನೋದನ್ನ, ಅಂದ್ರೆ ಪಡ್ಕೊಳ್ತೀವಿ ಅನ್ನೋದಕ್ಕೆ ಈ ಎಲ್ಲಾ ಹಂತಗಳು ಅನುಸರಿಸ್ಬೇಕಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇವಿಷ್ಟು ಲೋಹಗಳನ್ನ ನಾವು ಪಡ್ಕೊಳ್ಳುವಂತಹ ವಿಧಾನ ಆದ್ರೆ, ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ತುಕ್ಕು ಹಿಡಿಯುವಿಕೆ. ನಾವು ತುಕ್ಕು ಹಿಡಿಯುವಿಕೆ ಅನ್ನೋದನ್ನು ಸಹ ಮೊದಲನೇ ಪಾಠದಲ್ಲಿ ಅಭ್ಯಾಸ ಮಾಡಿದ್ವಿ ಅಲ್ವಾ? ಏನಾಗ್ತಾ ಇತ್ತು ತುಕ್ಕು ಹಿಡಿಯುವಿಕೆ ಅಂತ ಅಂದ್ರೆ? ಅದರ ಪರಿಣಾಮವಾಗಿ ಕಬ್ಬಿಣದ ತುಕ್ಕು ಹಿಡಿಯುವಿಕೆಯನ್ನ ನೋಡಿದ್ವಿ. ಪರಿಣಾಮವಾಗಿ ಏನಾಗ್ತಾ ಇತ್ತು? ಇದು ಉತ್ಕರ್ಷಣೆಯ ಪರಿಣಾಮ ಅನ್ನೋದು ನಮಗೆ ಮೊದಲನೇ ಪಾಠದಲ್ಲಿ ಗೊತ್ತಾಗಿದೆ. ಸೊ ಯಾವಾಗ ಕಬ್ಬಿಣ ತುಕ್ಕು ಹಿಡಿಯತ್ತೋ ಅದು ನಿಧಾನವಾಗಿ ನಾಶವಾಗ್ತಾ ಬರುತ್ತೆ ಅಲ್ವಾ? ಹಾಗಿದ್ರೆ ಏನಾಗತ್ತೆ ತುಕ್ಕು ಹಿಡಿಯುವಿಕೆಯಲ್ಲಿ? ಏನಾಗತ್ತೆ ಅಂತ ನೋಡೋದಿದ್ರೆ, ಲೋಹದ ಮೇಲ್ಮೈ ಗಾಳಿ ಅಥವಾ ತೇವಾಂಶದೊಂದಿಗೆ ವರ್ತಿಸುತ್ತೆ. ಗಾಳಿ ಅಂದ್ರೆ ಆಕ್ಸಿಜನ್ ಅಥವಾ ತೇವಾಂಶ ಅಂದ್ರೆ ನೀರು. ಯಾವಾಗ ಲೋಹ ಮೆಟಲ್ ಅಂತ ತಗೊಂಡ್ರೆ, ಎಂ ಅಂತ ತಗೊಂಡ್ರೆ, ಇದರ ಜೊತೆಯಲ್ಲಿ ವರ್ತಿಸತ್ತೋ, ಆಕ್ಸಿಜನ್ ಮತ್ತೆ ತೇವಾಂಶದ ಜೊತೆ ವರ್ತಿಸತ್ತೋ, ಇದೇನಾಗತ್ತೆ? ಮೆಟಲ್ ಆಕ್ಸೈಡ್ ಆಗಿ ಬದಲಾಗತ್ತೆ. ಅಂದ್ರೆ ಲೋಹದ ಆಕ್ಸೈಡ್ ಆಗಿ ಪರಿವರ್ತನೆ ಆಗತ್ತೆ ಅಥವಾ ಕಾರ್ಬೋನೇಟ್ ಗಳನ್ನ ಉಂಟು ಮಾಡತ್ತೆ. ಕೆಲವೊಂದು ಲೋಹಗಳು ಆಕ್ಸೈಡ್ ಗಳನ್ನ ಉಂಟು ಮಾಡಿದ್ರೆ ಇನ್ ಕೆಲವೊಂದು ಲೋಹಗಳು ಕಾರ್ಬೋನೇಟ್ ಅನ್ನ, ಮೆಟಲ್ ಕಾರ್ಬೋನೇಟ್ ಅನ್ನ ಉಂಟು ಮಾಡ್ತಾ ಇರತ್ತೆ. ಆಯ್ತಾ? ಉದಾಹರಣೆಗೆ ಕಬ್ಬಿಣ ಆಮ್ಲಜನಕ ಮತ್ತೆ ನೀರಿನ ಜೊತೆ, ತೇವಾಂಶದ ಜೊತೆಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಅನ್ನ ಉಂಟು ಮಾಡ್ತಾ ಇರತ್ತೆ. ಆದ್ರೆ ತಾಮ್ರ ಮತ್ತೆ ಸಿಲ್ವರ್ ಅಂದ್ರೆ ಬೆಳ್ಳಿ, ಇವೆರಡು ಕಾರ್ಬೋನೇಟ್ ಗಳನ್ನ ಉಂಟು ಮಾಡ್ತಾ ಇರತ್ತೆ. ಸೊ ಒಟ್ಟಾರೆಯಾಗಿ ನಾವೇನ್ ನೋಡಬಹುದು? ಈ ತುಕ್ಕು ಹಿಡಿಯುವಿಕೆ ಅಂತ ಅಂದ್ರೆ ಗಾಳಿ ಮತ್ತೆ ತೇವಾಂಶದ ಸಂಪರ್ಕಕ್ಕೆ ಬಂದು ಲೋಹಗಳು ಆಕ್ಸೈಡ್ ಅಥವಾ ಕಾರ್ಬೋನೇಟ್ ನ ಪದರವನ್ನ ಉಂಟು ಮಾಡ್ಕೊಳತ್ತೆ. ಆ ಮೂಲಕ ಅದು ಹಾಳಾಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ತುಕ್ಕು ಹಿಡಿಯುವಿಕೆ ಅಂತ ಅಂದ್ರೆ ಲೋಹಗಳ ನಶಿಸುವಿಕೆ ಅನ್ನೋದನ್ನ ನಾವು ನೋಡಬಹುದು. ಅಂದ್ರೆ ನಾಶವಾಗ್ತಾ ಹೋಗತ್ತೆ, ಲೋಹಗಳು ನಾಶವಾಗೋದಿಕ್ಕೆ ಶುರುವಾಗತ್ತೆ. ಸೊ ಇದನ್ನ ನಾವು ತಡೆಗಟ್ಟೋದು ಕೂಡ ಅವಶ್ಯಕತೆ ತುಂಬಾ ಇರತ್ತೆ. ಹಾಗಿದ್ರೆ ತಡೆಗಟ್ಟೋದಿಕ್ಕೆ ನಾವು ಯಾವ್ದೆಲ್ಲ ಹಂತಗಳನ್ನ ಫಾಲೋ ಮಾಡ್ಬೋದು ಅಂತ ನೋಡಿದ್ರೆ, ಗಾಳಿ ಮತ್ತೆ ತೇವಾಂಶದ ಅಗತ್ಯ ಇದೆ ಅನ್ನೋದು ನಮ್ಗೆ ಇವಾಗಲೇ ಗೊತ್ತಾಯ್ತು. ಸೊ ನಾವು ಹೇಗೆ ತಡೆಗಟ್ಟೋದು ಇದನ್ನ ಅಂದ್ರೆ, ಬಣ್ಣ ಬಳಿಯೋ ಮೂಲಕ. ಈಗ ಇದೊಂದು ಲೋಹದ ತುಂಡಿದೆ ಅಂತ ಅಂದ್ರೆ ಇದ್ರ ಮೇಲ್ಗಡೆ ಪೇಂಟ್ ಮಾಡ್ಬಿಟ್ರೆ, ಬಣ್ಣ ಬಳಿದ್ರೆ ಒಂದು ಪದರದ ತರ ಉಂಟಾಯ್ತು, ಹೌದಾ? ಈ ಪದರ ಇಲ್ಲಿರುವಂತಹ ಗಾಳಿ ಅಥವಾ ನೀರಿನ ಜೊತೆ, ನೀರು ನೇರವಾಗಿ ಸಂಪರ್ಕ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ತಡೆಗಟ್ತಾ ಇದೆ. ಹಾಗಾಗಿ ಬಣ್ಣ ಬಳಿಯೋದು ಒಂದು ವಿಧಾನ ಆದ್ರೆ, ಎಣ್ಣೆ ಹಚ್ಚೋದು ಅಥವಾ ಗ್ರೀಸ್ ಹಚ್ಚುವುದು ಇದು ಎರಡನೆಯ ವಿಧಾನ. ಲೋಹಗಳಿಗೆ ಎಣ್ಣೆ ಹಚ್ಚೋದು. ನಾವು ನೋಡಿರ್ತೀವಿ ಮನೆಗಳಲ್ಲಿ ಕಬ್ಬಿಣದ ಯಾವುದೇ ಒಂದು ಸರಳುಗಳಾಗಿರ್ಬಹುದು ಅಥವಾ ಕಿಟಕಿ ಇರ್ಬೋದು, ಬಾಗಿಲುಗಳಿರ್ಬಹುದು, ಗ್ರಿಲ್ ಇರ್ಬಹುದು, ಏನೇ ಇದ್ರು ಯೂಶಲಿ ಪೇಂಟ್ ಮಾಡ್ಬಿಡ್ತೀವಿ ಕಬ್ಬಿಣದ ರಾಡ್ಗಳಿಗೆ, ಹೌದಾ? ಅಥವಾ ಈಗ ವೆಹಿಕಲ್ ಪಾರ್ಟ್ಸ್ ಅಂತ ಅಂದ್ರೆ ಅದಕ್ಕೆ ಎಣ್ಣೆ ಹಚ್ತೀವಿ. ಯಾಕೆ ಅದನ್ನ ಮಾಡೋದು ಅಥವಾ ಎಣ್ಣೆ ಹಚ್ಚೋದು ಅಂತ ಅಂದ್ರೆ, ಆ ಮೂಲಕ ಗಾಳಿ ತೇವಾಂಶ ಲೋಹದ ಜೊತೆಗೆ ವರ್ತಿಸದಂತೆ ನಾವು ತಡೆಗಟ್ತೀವಿ. ಆಗ ನಮ್ಗೆ ಲೋಹ ಹಾಗೆ ಉಳ್ಕೊಳ್ಳತ್ತೆ, ಹಾಳಾಗೋದಿಲ್ಲ. ಇನ್ನೊಂದು ವಿಧಾನ ಅಂತ ಅಂದ್ರೆ ಗ್ಯಾಲ್ವನೀಕರಣ. ಅಂದ್ರೆ ಸತುವಿನ ಪದರವನ್ನ ಅದ್ರ ಮೇಲ್ಗಡೆಗೆ ಉಂಟಾಗೋ ರೀತಿಯಲ್ಲಿ ಒಂದು ರಾಸಾಯನಿಕ ಕ್ರಿಯೆಯನ್ನ ನಡೆಸೋ ಮೂಲಕ ಸತುವಿನ ಪದರ ಉಂಟಾಗುವಂತೆ ಮಾಡೋದು. ಆಗ್ಲೂ ಕೂಡ ಅದನ್ನ ಗ್ಯಾಲ್ವನೀಕರಣ ಅಂತ ಕರೀತಾರೆ. ಆಗ್ಲೂ ಕೂಡ ಸತುವಿನ ಪದರ ಉಂಟಾಗಿ, ಗ್ಯಾಲ್ವನೀಕರಣ ಅಂತ ಅಂದ್ರೆ ಸತುವಿನ ಪದರವನ್ನ ಇದ್ರ ಮೇಲ್ಗಡೆಗೆ ಹಚ್ಚುವಂತೆ ಮಾಡೋದು. ಇನ್ನು ಕೆಲವೊಂದು ಲೋಹಗಳನ್ನ ಮಿಶ್ರ ಲೋಹಗಳಾಗಿ ಪರಿವರ್ತನೆ ಮಾಡೋ ಮೂಲಕನೂ ಕೂಡ
ಲೋಹಗಳು ತುಕ್ಕು ಹಿಡಿಯದಂತೆ ತಡೆಗಟ್ಟಬಹುದು. ಹಾಗಿದ್ರೆ ಮಿಶ್ರ ಲೋಹಗಳು ಅಂದ್ರೆ ಏನು? ಮಿಶ್ರ ಲೋಹಗಳು ಅಂತ ಅಭ್ಯಾಸ ಮಾಡಿದ್ವಿ ಅಲ್ವಾ? ಸೊ ಮಿಶ್ರ ಲೋಹಗಳು ಅಂದ್ರೆ ಏನು ಅಂತ ನೋಡೋದಿದ್ರೆ, ಎರಡು ಅಥವಾ ಹೆಚ್ಚಿನ ಲೋಹಗಳು ಅಥವಾ ಲೋಹ ಮತ್ತೆ ಅಲೋಹಗಳ ಏಕರೂಪದ ಮಿಶ್ರಣವನ್ನ ನಾವು ಮಿಶ್ರ ಲೋಹ ಅಂತ ಕರಿತೀವಿ. ಯಾವ್ದಾದ್ರು ಎರಡು ಲೋಹವನ್ನ ಮಿಕ್ಸ್ ಮಾಡಿದ್ರೆ ಅಥವಾ ಲೋಹ ಮತ್ತೆ ಅಲೋಹಗಳನ್ನ ಸಮ ಪ್ರಮಾಣದಲ್ಲಿ ಏಕರೂಪವಾಗಿ ಮಿಕ್ಸ್ ಮಾಡೋದು, ಅಂದ್ರೆ ಒಂದು ಭಾಗದಲ್ಲಿ ಒಂದು ಲೋಹ ಜಾಸ್ತಿ, ಇನ್ನೊಂದು ಭಾಗದಲ್ಲಿ ಅಲೋಹ ಜಾಸ್ತಿ, ಆ ರೀತಿ ಆಗಲ್ಲ. ಉಪ್ಪು ಮತ್ತೆ ನೀರಿನ ಮಿಶ್ರಣ ಮಾಡಿದ್ರೆ ಹೇಗೆ ಎಲ್ಲಾ ಭಾಗದಲ್ಲೂ ಒಂದೇ ಪ್ರಮಾಣದಲ್ಲಿ ಉಪ್ಪು ಹೋಗಿ ಬೆರೆತ್ಕೊಳತ್ತೋ ಆ ರೀತಿಯಾಗಿ ಮಿಶ್ರಣ ಮಾಡಬೇಕು. ಅಂದ್ರೆ ಎಲ್ಲಾ ಭಾಗದಲ್ಲೂ ಲೋಹ ಎಷ್ಟಿದೆಯೋ ಅಷ್ಟೇ ಅಲೋಹ, ಅಥವಾ ಒಂದು ಲೋಹ ಎಷ್ಟಿದೆಯೋ ಅಷ್ಟೇ ಇನ್ನೊಂದು ಲೋಹ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡಿದ್ರೆ ಅದನ್ನ ಏಕರೂಪದ ಮಿಶ್ರಣ ಅಂತ ಕರೀತಾರೆ. ಆ ರೀತಿಯಾಗಿ ಮಿಶ್ರಣ ಮಾಡಿ ನಾವೇನ್ ಮಾಡ್ತೀವಿ, ತುಕ್ಕು ಹಿಡಿಯೋದನ್ನ ತಡೆಗಟ್ತೀವಿ. ಅದಕ್ಕೆ ಉದಾಹರಣೆಗಳು ಅಂತ ಅಂದ್ರೆ ಹಿತ್ತಾಳೆ, ಆಮೇಲೆ ಕಂಚು, ಸಾಲ್ಡರ್ ಅಂತ ಕರಿತೀವಿ ಅದು. ಆಮೇಲೆ ನಾವು ಮನೆಯಲ್ಲಿ ಬಳಸುವಂತಹ ಸ್ಟೀಲ್ ಪಾತ್ರೆಯನ್ನ ನಾವು ಕಬ್ಬಿಣದ ಜೊತೆಗೆ ಕಾರ್ಬನ್ ಅನ್ನ ಮಿಕ್ಸ್ ಮಾಡಿದ್ರೆ, ಒಂದು ಸ್ವಲ್ಪ ಪ್ರಮಾಣದ ಕಾರ್ಬನ್ ಅನ್ನ ಕಬ್ಬಿಣದ ಜೊತೆಗೆ ಮಿಕ್ಸ್ ಮಾಡೋ ಮೂಲಕ ನಮ್ಗೆ ಸ್ಟೀಲ್ ಸಿಗತ್ತೆ. ಇನ್ನು ಸ್ಟೇನ್ಲೆಸ್ ಸ್ಟೀಲ್ ಅಂತ ಅಂದ್ರೆ ಕಲೆ ಆಗೋದಿಲ್ಲ ಆ ರೀತಿಯ ಸ್ಟೀಲ್ ಅಂತ ಅಂದ್ರೆ ಅಲ್ಲಿ ಕಬ್ಬಿಣ, ನಿಕೆಲ್ ಮತ್ತೆ ಕ್ರೋಮಿಯಂ ಮೂರನ್ನು ಮಿಶ್ರಣ ಮಾಡಿದ್ರೆ, ಪ್ಲಸ್ ಕಾರ್ಬನ್ ಸಹ ಇರತ್ತೆ ಇದರಲ್ಲೂ ಸಹ. ಸೊ ಇವುಗಳ ಮಿಶ್ರಣ ಮಾಡೋ ಮೂಲಕ ನಾವು ಸ್ಟೇನ್ಲೆಸ್ ಸ್ಟೀಲ್ ಅನ್ನ ಪಡ್ಕೋಬಹುದು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ನಾವು ಲೋಹಗಳ ಅಂದ್ರೆ ಎರಡು ಅಥವಾ ಹೆಚ್ಚು ಲೋಹಗಳ ಮಿಶ್ರಣ ಮಾಡೋ ಮೂಲಕ ಅಥವಾ ಲೋಹ ಅಲೋಹಗಳ ಮಿಶ್ರಣ ಮಾಡೋ ಮೂಲಕ ನಾವು ಇನ್ನೊಂದು ಹೊಸ ಬಗೆಯ ಏನು ಲೋಹದ ಮಿಶ್ರ ಲೋಹ ಅಂತ ಕರಿತೀವಿ ಅದನ್ನ ತಯಾರು ಮಾಡಬಹುದು. ಈ ಮೂಲಕವೂ ಕೂಡ ನಾವು ಲೋಹಗಳು ತುಕ್ಕು ಹಿಡಿಯೋದನ್ನ ತಡೆಗಟ್ಟಬಹುದು. ಇವಿಷ್ಟು ಲೋಹಗಳು ಮತ್ತು ಅಲೋಹಗಳು ಪಾಠದ ಬಗ್ಗೆ ನಾವು ಕಲಿಬೇಕಾದಂತಹ ವಿಷಯಗಳಾಗಿತ್ತು. ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹೆಚ್ಚು ಪ್ರಾಕ್ಟೀಸ್ ಅನ್ನ ಮಾಡಿ, ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಬರೆಯೋದು ಇವುಗಳನ್ನೆಲ್ಲ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಸೊ ಎಷ್ಟು ಓದಿ ಅರ್ಥ ಮಾಡ್ಕೊಂಡು ಓದ್ತೀರಾ ಅಷ್ಟು ಈಸಿ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು.